ಸೂಪರ್, ಥ್ಯಾಂಕ್ ಯು. ಯಾರ ಜೊತೆ ಮಾತಾಡ್ತಿದ್ದೀನಿ ಅನ್ಕೊಂಡ್ರಾ? ನಾನು ದಾಶರಥಿ ಚಿಟ್ ಫಂಡ್ಸ್ ಅವ್ರ ಜೊತೆ ಮಾತಾಡ್ತಿದ್ದೆ. ಏನಪ್ಪ ವಿಷಯ ಅಂತಂದರೆ, ನಾನು ದಾಶರಥಿ ಚಿಟ್ ಫಂಡ್ಸಲ್ಲಿ ಚೀಟಿ ಹಾಕಿದ್ದೆ. ಯಾವುದೇ ಪ್ರಾಪರ್ಟಿ ಭದ್ರತೆ ಇಲ್ಲದೆ, ಚೆಕ್ ಸೆಕ್ಯೂರಿಟಿ ಇಲ್ಲದೆ, ಕೇವಲ 35 ನಿಮಿಷದಲ್ಲಿ ಚೀಟಿ ಹಣನ ಕೈ ಕೊಟ್ಟರು. ಎಷ್ಟು ಸುಲಭ ಅಲ್ವಾ? ನೀವು ದಾಶರಥಿ ಚಿಟ್ ಫಂಡ್ಸಲ್ಲಿ ಚೀಟಿ ಹಾಕಬೇಕಾ? ಹಾಗಾದರೆ ಹಿಂದೆ ಕರೆ ಮಾಡಿ ದಾಶರಥಿ ಚಿಟ್ ಫಂಡ್ಸ್ಗೆ. ನಮಾಮಿ ಶಂಕರ ಸದಾಶಿವ ಸಮಾರಂಭಂ ಶಂಕರಾಚಾರ್ಯ ಮಧ್ಯಮಾಂ ಅಸ್ಮದಾಚಾರ್ಯ ಪರ್ಯಂತಂ ವಂದೇ ಗುರು ಪರಂಪರಾ. ಶ್ರುತಿ ಸ್ಮೃತಿ ಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಂ ಶಂಕರಂ ಲೋಕಶಂಕರಂ. ನಾಡಿನ ಸಮಸ್ತ ವೀಕ್ಷಕ ಬಂಧುಗಳ ಪಾದಾರವಿಂದಗಳಿಗೆ ನನ್ನ ಶಿರಸಾಷ್ಟಾಂಗ ನಮಸ್ಕಾರಗಳು. ಎಲ್ಲರಿಗೂ ಶುಭೋದಯ. ಮಾತೃದೇವೋ ಭವ. ಬನ್ನಿ ಇವತ್ತಿನ ಪಂಚಾಂಗ ಫಲ ನೋಡೋಣ. 14ನೇ ತಾರೀಕು ಫೆಬ್ರವರಿ 2026 ಶನಿವಾರ. ಶ್ರೀ ವಿಶ್ವಾವಸುನಾಮ ಸಂವತ್ಸರೆ, ಉತ್ತರಾಯಣೆ, ಶಿಶಿರ ಋತು, ಮಾಘ ಮಾಸೆ, ಕೃಷ್ಣ ಪಕ್ಷದ ದ್ವಾದಶಿ ತಿಥಿ, ಪೂರ್ವಾಷಾಢ ನಕ್ಷತ್ರ, ಸಿದ್ಧಿಯೋಗ, ತೈತುಲ ಕರಣ. ಇವತ್ತಿನ ಪಂಚಾಂಗ ಫಲ ವಿಶೇಷವಾಗಿ ಶನಿ ಪ್ರದೋಷ, ನಾಳೆ ಮಹಾಶಿವರಾತ್ರಿ, ಜಾಗರಣೆ, ಉಪವಾಸ. ಅಲ್ಲೊಂದು ಶಿವರಾತ್ರಿಯ ಹಿಂದ್ಗಡೆ ತುಂಬ ದೊಡ್ಡ ಕಥೆಗಳಿದ್ದಾವೆ. ಶಿವಲೀಲೆ, ಶಿವತತ್ವ, ಅದೊಂದು ಅನಂತ ಅನ್ನತಕ್ಕಂಥದ್ದು. ಕಾಲ ಅಂತ ನಾವು ಮಾತಾಡ್ತೇವೆ ಅಲ್ವಾ, ಅದು ಶಿವಯ್ಯ. ಬೇರೆ ಎಲ್ಲ ಸಂಪಾದನೆ, ಇನ್ನೊಂದು ಅಂತ ಮಾತಾಡ್ತೇವೆ, ಅದು ಬೇರೆ ಬೇರೆ ಒಂದು ಲೆಕ್ಕ. ಆದರೆ ಕಾಲಕ್ಕೆ ಅತೀತ ಶಿವಯ್ಯ. ನಾವು ಹೇಳ್ತಿರ್ತೀವಿ ನಮ್ಮ ಕಾಲ ಹಾಗಿತ್ತು, ಇವ್ರ ಕಾಲ ಹೀಗಿತ್ತು, ನಿಮ್ಮ ಕಾಲ ನೋಡ್ರಪ್ಪ ಹೀಗಿತ್ತು. ಅದೇನೂ ಇಲ್ಲ. ಕಾಲ ಎಂದೂ ಬದಲಾಗೋದು ಅಂದ್ರೆ ಶಿವಯ್ಯ ಎಂದೂ ಬದಲಾಗಲ್ಲ. ಎಂದೂ ಬದಲಾಗೋದು ಕಾಲವೇ. ನಾವು ಸೆಟ್ ಮಾಡ್ಕೊಂಡಿರೋದಷ್ಟೇ. ಅದು ಯಾವತ್ತಿಗೂ ನಿರಂತರ. ಅದೊಂಥರ ಪ್ರವಾಹ, ಅಳಿವಿಲ್ಲದ, ಕೊನೆಯಿಲ್ಲದ ಒಂದು ಪ್ರವಾಹ. ಆ ಪ್ರವಾಹದಲ್ಲಿ ಬರ್ತಲೇ ಇರುತ್ತೆ. ಯಾರ್ಯಾರೋ ಬರ್ತಿದ್ದಾರೆ, ಆ ಸುಳಿಲ್ ಹೋಗ್ತಲೇ ಇದ್ದೇವೆ. ಪುನರಪಿ ಜನನಂ ಪುನರಪಿ ಮರಣಂ. ಶಂಕರಾಚಾರ್ಯರು ಹೇಳಿದ ಹಾಗೆ ಯಾವುದೋ ಹೊಡ್ತಲೇ ಇದೆ. ಸೊ ಅದರಿಂದ ಶಿವರಾತ್ರಿ, ಜಾಗರಣೆ ಎಲ್ಲವನ್ನ ನಾಳಿನ ಸಂಚಿಕೆನಲ್ಲಿ ಮಾತಾಡೋಣ. ಇನ್ನು ವಿಶೇಷವಾಗಿ ಇವತ್ತು ಪೂರ್ವಾಷಾಢ ನಕ್ಷತ್ರ, ಶನಿವಾರ. ಹೇಳಿದ್ನಲ್ಲ, ಈ ಕಾಲದಲ್ಲಿ ಕಾಲ ಅನ್ನೋದಕ್ಕರ್ಥ ಶಿವಯ್ಯ. ನಾವೇನ್ ಅಂದ್ಕೋತೇವೆ, ಅಯ್ಯೋ ನಮ್ಮ ಕಾಲ ಸರಿ ಇಲ್ಲ, ಕೆಟ್ಟ ಕಾಲ, ಒಳ್ಳೆ ಕಾಲ, ಎರಡೂ ಇಲ್ಲ ಮಕ್ಕಳೇ. ತುಂಬಾ ಜನ ನಾನು ಹೇಳ್ತಿರ್ತೇನೆ, ಕೆಟ್ಟದಾಗೋಯ್ತು, ಇಲ್ಲ ಅದೊಂದು ಅನುಭವ, ಒಳ್ಳೇದಾಗೋಯ್ತು ಅದೂ ಒಂದು ಅನುಭವ. ನಮ್ಮ ಭ್ರಮೆ. ನಾನು ನೋಡಿದ್ದೇನೆ, ಒಬ್ಬ ದೊಡ್ಡ ಸೂಪರ್ ಸ್ಟಾರ್, ಜಗತ್ತಿನ ಅತಿ ದೊಡ್ಡ ಶ್ರೀಮಂತ ಸೂಪರ್ ಸ್ಟಾರ್ ಜಾತಕ ನೋಡಿದ್ದೇನೆ. ಜಗತ್ತಿನ ಅತಿ ದೊಡ್ಡ ಶ್ರೀಮಂತ. ಇವತ್ತಿನ ಕಾಲಘಟ್ಟಕ್ಕೆ 100 ಕೋಟಿ ಅದು ಇದು ಅಂತ ಸಂಬಳಗಳು ತಗೋಬಹುದು. ಬುದ್ಧಿವಂತಿಕೆಯಿಂದ ದುಡ್ಡನ್ನ ಸರಿಯಾದ ಕಡೆ ಇನ್ವೆಸ್ಟ್ ಮಾಡಿ ಹ್ಯಾಸ್ ಬಿಕಮ್ ಎ ವೆರಿ ಬಿಗ್. ತುಂಬಾ ಜನ ಏನೇನೋ ಮಾತಾಡ್ತಾರೆ, ಸತ್ಯ ಸುಳ್ಳುಗಳ ಬಗ್ಗೆ ನನಗೆ ಗೊತ್ತಿಲ್ಲ. ಯಾಕಂದ್ರೆ ಜಾತಕ ನೋಡಿರೋದ್ರಿಂದ ನನಗೆ ಗೊತ್ತಿದೆ ಏನೋ ಈ ವಿದ್ಯೆಯ ಅನುಬಂಧ. ಅಂಥವರ ನೆನಪು ಕೂಡ ಇವತ್ತು ಯಾರಿಗೂ ಇಲ್ಲ. ಸುರುದ್ರೂಪಿ, ಇನ್ನೊಬ್ಬ ವಿಷ್ಣುವರ್ಧನ್ ಅನ್ಬೋದು. ವಿಷ್ಣುವರ್ಧನ್ಗೆ ಮೀರಿದಂತ ಅಂದ ಇರಲಿಲ್ಲ. ಆ ಬಿಳುಪು, ಆ ಒಂದು ಸೌಜನ್ಯ, ಆ ಒಂದು ಸಮಾಧಾನ, ಆ ಒಂದು ಭಾವುಕತನ. ನಿಜವಾಗ್ಲೂ ಹೇಳ್ಬೇಕು ಅಂದ್ರೆ ಅವ್ರಿಗೆ ಸಿಗಬೇಕಾಗಿದ್ದು ಸಿಗ್ಲೇ ಇಲ್ಲ. ಮೇ ಬಿ ಜ್ಯೇಷ್ಠ ನಕ್ಷತ್ರ, ಅಲ್ಲೊಂದು ತಳಮಳ ಅಂತ ಹೇಳ್ತೇನಲ್ವಾ. ಏನೇ ಯೋಗಗಳಿದ್ದರೂ, ಏನೇ ಜಾತಕದಲ್ಲಿ ದಶೆಗಳಿದ್ರು, ಕೆಲವೊಂದು ನೋಡಿ, ಇವತ್ತು ಪೂರ್ವಾಷಾಢ ಶನಿವಾರ, ಇದನ್ನೇನು ಹೇಳ್ತೀವಿ ಗೊತ್ತಾ, ಲತಾ ಯೋಗ ಅಂತ ಹೇಳ್ತಾರೆ. ಅನುಭವಿಸ್ಲಿಕ್ಕೆ ಬೇಕು. ಅವನಿಗೆ ಲತ್ತೆ ಬಡ್ದಿದೆ ಕಣೋ ಅಂತ ಹೇಳ್ತಾರೆ. ಏಳಿಗೆ ಆಗೋಗ್ ಬಿಡಲ್ಲ, ಸುಟ್ಟಾಕ್ಬಿಡುತ್ತೆ ಅಂತಕ್ಕಂಥ, ಕಳ್ಕೊಳ್ತಕ್ಕಂಥದ್ದು, ಹಿಡ್ಕೊಂತ ಅವನಿಗೆ ಶನಿ ಅನ್ನತಕ್ಕಂಥ ಮಾತು ಹೇಳ್ತವೆ.
ಪೂರ್ವಾಷಾಢ ನಕ್ಷತ್ರವಾಗಿ ಶನಿವಾರ ಹುಟ್ಟಿದ್ದರೆ ಅವರು ನಿಜವಾಗ್ಲೂ ಹೇಳ್ತಾನೆ ನಷ್ಟ ಜಾತಕ ಅನ್ನತಕ್ಕಂಥದ್ದು ಜ್ಯೋತಿಷದಲ್ಲಿ ಹೇಳ್ತಾನೆ. ನಾನು ಹೇಳ್ತಿಲ್ಲ, ನೋಡಿದ್ದೇವೆ ವಿಭಾಗಗಳು. ಇವಾಗ ನೋಡಿ ವಿಷ್ಣುವರ್ಧನ್ ಅವರು ಬಂಧನ ಇವತ್ತಿಗೂ, ಕರ್ಣ ನನಗೆ ತುಂಬಾ ಇಷ್ಟವಾದ ಪಿಕ್ಚರ್ ಕರ್ಣ ಇವತ್ತಿಗೂ ಹಾಕೋತಾನೆ. ಅವತ್ತು ಒಂದು ಕಾಲ್ಗಟ್ಟಕ್ಕೆ ನೀವು ನಂಬಲ್ಲ, ಮನೆಯಲ್ಲಿ ಒಂದು ಹಣಕಾಸಿನ ಸಮಸ್ಯೆ, ಮದುವೆಗಳ ಒಂದು ಪ್ರಭಾವ, ಜವಾಬ್ದಾರಿಗಳು. ಅವತ್ತಿಗೆ ಕರ್ಣ ಪಿಕ್ಚರ್ ನೋಡಿದ್ದೆ, ಟಿವಿನಲ್ಲಿ ಬಂದಿದೆ. ಅವಾಗ್ಲೋ ಬರ್ತಾ ಇರ್ತಿತ್ತು, ಹಾಕಿದ್ರು ಯಾವುದೋ ಒಂದು ಚಾನೆಲ್ ಅಲ್ಲಿ. ಅಲ್ಲೊಂದು ಇನ್ಫ್ಲೂಯೆನ್ಸ್ ಆಗ್ಬಿಟ್ಟು ಹುಡ್ಕೊಂಡು ಹೋಗಿದ್ದೆ, ಕಿಡ್ನಿ ಮಾಡ್ಬೇಕು ಅಂತ. ಹೇಗೋ ದೈವ ನಡೆಸ್ತು ಅಂತ ಇಟ್ಕೊಳ್ಳಿ. ಅದ್ ನನಗ್ ಮಾತ್ರ ಗೊತ್ತು, ಅಮ್ಮನಿಗೆ ಮಾತ್ರ ಆಮೇಲೆ ಗೊತ್ತಾಗಿ ಕೆನೆಗೆ ಹಾಕಿದ್ರು. ದೇವ್ರು ಇರ್ಬೇಕಾದ್ರೆ ನಿನಗೆ ನಂಬಿಕೆನೇ ಇಲ್ವೇನೋ ದೇವ್ರ ಮೇಲೆ? ಎಲ್ಲಮ್ಮ ಮನುಷ್ಯ ಪ್ರಯತ್ನನೂ ಮಾಡ್ಬೇಕಲ್ವಮ್ಮ. ದೇವ್ರು ಬಂದು ಹಾಗೆ ಎಲ್ಲ ಮಾಡಿಬಿಟ್ರೆ ನಾವು ಮನುಷ್ಯ ಪ್ರಯತ್ನ ಏನಮ್ಮ ಅಂತ. ಇಲ್ಲಪ್ಪ, ಹಾಗಾದ್ರೆ ಹೇಳ್ದೆ ಏನಾದ್ರೂ ಆಗ್ಬಿಟ್ಟಿದ್ರೆ, ಒಪ್ಪಿಗೆ ಆಗ್ಬಿಟ್ಟಿದ್ರೆ ನಿನ್ ಬದುಕಿಲ್ವ ಅಂತ. ಬಿಡ್ಲಿಲ್ವಲ್ಲಮ್ಮ, ಆಯ್ತಲ್ಲ ಅದ್ರ ಪಾಡಿಗೆ ಬಿಡು, ಮುಗಿದಿದ್ದು ಮುಗೀತು, ಆಗ್ಬೇಕಾಗಿರೋದು ನೋಡೋಣ ಅಂತಕ್ಕಂಥದ್ದು. ಅಂತ ಒಂದು ಇನ್ಫ್ಲೂಯೆನ್ಸ್. ಆ ನಟನೆ ಒಂದೊಂದು ಪರಾಕಾಷ್ಠತೆ. ನೇರವಾಗಿ ವಿಷ್ಣುವರ್ಧನ್ ಅವರನ್ನ ತುಂಬಾ ಜನ ನೋಡಿಲ್ಲ. ಅವರ ಹತ್ತಿರಕ್ಕೆ, ಅಂತರಂಗದ ಹತ್ತಿರ ತುಂಬಾ ಜನ ಹೋಗಿಲ್ಲ. ವೃಶ್ಚಿಕ ರಾಶಿ ಅಂತ ಹೇಳಿದ್ರೇನೆ ಅದೊಂದು ಅಂತರಂಗದ ರಾಶಿ ಅಂತ ಹೇಳ್ತೇವೆ. ಅಲ್ಲಿ ನೋಡಿ, ಸಿಗಬೇಕಾಗಿರತಕ್ಕಂಥದ್ದು ಇವತ್ತಿಗೂ ಅವರ ಹೆಸರಿನಲ್ಲಿ ಒಂದು ಪ್ರತಿಷ್ಠಾನ ಮಾಡ್ಲಿಕ್ಕೆ ಆಗ್ತಾ ಇಲ್ಲ, ಬಿಡ್ತಿಲ್ಲ. ಏನೋ ಕಾರಣಗಳು. ಕಾರಣ ಈ ತರದ್ದು ಗೊತ್ತಿಲ್ಲದೆಯೋ ಕೆಲವೊಂದು ಕಾಂಬಿನೇಷನ್ಗಳಲ್ಲಿ ನಾವು ಕೂಡ ಒಟ್ಟಿರ್ತೇವೆ. ಅಷ್ಟು ದೊಡ್ಡ ವ್ಯಕ್ತಿ, ಸಾಧಕ, ಎಲ್ಲೋ 0 ಇಂದ ಮೇಲೆ ಬೆಳೆದಂಥವರು, ಆ ಮೆಟ್ಟಕ್ಕೆ ಬೆಳೆದವರು, ಅವ್ರಿಗೂ ಕೂಡ ಅಂಥದ್ದೊಂದು ಪರೀಕ್ಷೆಗಳು ಬರುತ್ತೆ ಅಂದ್ರೆ ನಮಗೂ ಕೂಡ ಅದಕ್ಕೆ ಮೀರಿದಿರುತ್ತೆ. ಅಕಸ್ಮಾತ್ ನೀವು ಶನಿವಾರವಾಗಿ ಪೂರ್ವಾಷಾಢ ನಕ್ಷತ್ರದಲ್ಲಿ ಹುಟ್ಟಿದ್ರೆ ಬರ್ದಿಟ್ಕೊಳ್ಳಿ. ದಯಮಾಡಿ ಹೇಳ್ತೇನೆ, ಬೇಜಾರು ಮಾಡ್ಕೋಬೇಡಿ. ದೊಡ್ಡ ರಿಸ್ಕ್ ತಗೋಬೇಡಿ, ದೊಡ್ಡ ಇನ್ವೆಸ್ಟ್ಮೆಂಟ್ ಮಾಡ್ಲಿಕ್ಕೆ ಹೋಗ್ಬೇಡಿ, ಲೇವಾದೇವಿಗೆ ಹೋಗ್ಲೇಬೇಡಿ, ಯಾರಿಗೂ ದುಡ್ಡು ಕೊಡ್ಲೇಬೇಡಿ. ಪರಿಹಾರ ಕೇಳ್ತಿರಲ್ವಾ, ಇದೇ ಪರಿಹಾರ. ಅಯ್ಯೋ ನಮಗ್ ಲತ್ತ ಹೊಡೆದ್ ಬಿಡುತ್ತಾ, ತೂತು ಮಡಿಕೆ ನೀವು ತಗೊಂಡೋಗಿ ಸಿಕ್ಕಾಕೋತೀರಿ. ಅವ್ರೇನೋ ಮಾಡ್ತಿದ್ದಾರೆ ಗಾರ್ಮೆಂಟ್ಸ್ ಮಾಡ್ಬಿಡೋಣ, ಇವ್ರೇನೋ ಮಾಡ್ತಿದ್ದಾರೆ ಬೋಟಿಕ್ ಮಾಡ್ಬಿಡೋಣ, ಇವ್ರೇನೋ ಮಾಡ್ತಿದ್ದಾರೆ ಬಟ್ಟೆ ಅಂಗಡಿ ಇಟ್ಬಿಡೋಣ, ಇವ್ರೇನೋ ಮಾಡ್ತಿದ್ದಾರೆ ಬ್ಯೂಟಿ ಪಾರ್ಲರ್ ಮಾಡ್ಬಿಡೋಣ, ಶುಕ್ರನ್ ಚಾಯ ಅಲ್ವಾ, ಹೋಟೆಲ್ ಮಾಡ್ಬಿಡೋಣ. ಒಬ್ರು ಉದ್ಯಮಿ, ನಾನು ಅವ್ರಿಗೆ ಹೇಳಿದ್ದೆ ಹೋಟೆಲ್ ಬಿಸ್ನೆಸ್ ಮಾಡಬೇಡಿ ಅಂತ. ಸುಮಾರು ಒಂದು 12 ಕೋಟಿಯ ಹೋಟೆಲ್ ವ್ಯವಹಾರ, ತುಂಬಾ ದೊಡ್ಡದು, 4-5 ಬ್ರಾಂಚ್ಗಳ ಒಂದು ಇದು, ತುಂಬಾ ದೊಡ್ಡ ಏಟು. ಗುರುಗಳೇ, ಲಿಕ್ಕರ್ ಆಗ್ತಿತ್ತು ನಿಮಗೆ, ಅಗ್ನಿ ಲಗ್ನಕ್ಕೆ ಚಂದ್ರ ನಿಮಗೆ ನಷ್ಟವಾಗಿರ್ತಾನೆ, ತಪ್ಪು ಮಾಡ್ಕೋಬಿಟ್ರಲ್ಲ. ನಮ್ಮನ್ನು ಕರೆದುಕೊಂಡು ಹೋಗಿ ನಿಲ್ಲಿಸುತ್ತದೆ ಅದೊಂದು ಕಾಲಘಟ್ಟದಲ್ಲಿ. ನಾವೇನೋ ಮಾಡಿರ್ತೇವೆ, ಅದಕ್ಕೆ ತಕ್ಕಂತೆ ಲಾಭ ನಷ್ಟ, ಗಂಡ ಹೆಂಡತಿ ಮಕ್ಕಳು, ಅದೃಷ್ಟ ದುರಾದೃಷ್ಟ, ಹೆಸರು ಕೀರ್ತಿ ಪ್ರತಿಷ್ಠೆ ಅನ್ನತಕ್ಕಂಥದ್ದು. ಸೊ ಅದರಿಂದ ಯಾವುದೇ ವ್ಯವಹಾರ ಮುಖ್ಯವಾಗಿ ಮಾಡತಕ್ಕಂಥದ್ದು ಬೇಡ. ಅದೇಂಗ್ ಗೊತ್ತಾ, ನಿಜವೇ ನಮ್ಮ ಜೀವನದಲ್ಲಿ ಕೆಲವೊಂದು ಈ ಥರದ್ದು ಆಗ್ಬಿಡುತ್ತೆ. ನಾವು ಸ್ವಲ್ಪ ಎಚ್ಚರಿಕೆ ತೆಗೆದುಕೊಳ್ತಕ್ಕಂಥದ್ದು ನಮ್ಮ ಬಾಧ್ಯತೆ ಆಗಿರ್ಬೇಕಷ್ಟೇ. ಇದು ನನಗಾಗ ಬರುತ್ತಾ, ನಾನು ಹುಟ್ಟಿರ್ತಕ್ಕಂಥದ್ದು ಈ ಛಾಯೆಯಲ್ಲಿ ಹುಟ್ಟಿದ್ದೇನೆ, ಏನ್ ಮಾಡ್ಕೊಳ್ಳಿ, ಈ ಥರದ್ದು ಮಾಡ್ಲಿಕ್ಕೆ ಹೋಗ್ಬೇಡಿ. ಎಲ್ಲೋ ಸಿಕ್ಕಾಕೊಳ್ಳುತ್ತೆ ನೋಡಿ. ಮೊನ್ನೆ ಯಾರೋ ನೋಡಿ, ಶುಕ್ರ ನಕ್ಷತ್ರ, ಪುಣ್ಯಾತ್ಮ ಹುಡುಕಿ ಮದುವೆ ಬೇಕು ಅಂತ ಹೇಳಿ ಯಾರೋ ಬ್ರೋಕರ್ 2-2.5 ಲಕ್ಷ ತಗೊಂಡು ಮದುವೆಗೆ ಮಾಡಿಸಿದ್ದಾರೆ. ನೋಡಿದ್ರೆ ಆ ತಾಯಿಗೆ 2 ಮಕ್ಕಳಂತೆ. ಶಿವ ಆಕೆ ತಪ್ಪಲ್ಲ, 2 ಮಕ್ಕಳಿದ್ರು ಮದುವೆ ಆಗಿರ್ತಕ್ಕಂಥ ತಪ್ಪು ಅನ್ನೋದೇನಿಲ್ಲ. ಗೊತ್ತಿದ್ದು ತಿಳಿದಿದ್ದು ಆಗಿದ್ರೆ ಅದೊಂಥರ. ಇಲ್ಲಿ ಮುಚ್ಚಿಟ್ಬಿಟ್ಟು ಮಕ್ಕಳಿದೆ, ಖಂಡಿತ ಆಕೆಯಲ್ಲೂ ತಪ್ಪಿದೆ. ಆ ಇಂಟ್ರೂ ನೋಡಿದೆ, ಯಾರೋ ನನ್ನ ಆತ್ಮೀಯರು ಕಳಿಸಿದ್ರು. ನೋಡ್ಬಿಟ್ಟು ಹಾಗೆಯೇ ನೋಡ್ತಿದ್ದಾನೆ. ಇಲ್ಲ ನಾವು ಹೇಳಿದ್ವಿ ಬ್ರೋಕರ್ ಹತ್ರ. ಅರೇ, ಹುಡುಗನ ಮನೆ ಹತ್ರ ಮಾತಾಡ್ಬೇಕು, ಬ್ರೋಕರ್ಗೆ ಹೇಳ್ಬಿಟ್ರೆ ಮದುವೆಗೆ ಮೊದ್ಲೇ ನೀವು ಕುಳಿತು. ಅರೆ, ಇದು ಮುಚ್ಚಿಡ್ತಕ್ಕಂಥದ್ದಲ್ಲ, ಎಷ್ಟು ದೊಡ್ಡ ತಪ್ಪು.
ಪಾಪ ಅಲ್ಲ, ಇದು ದೊಡ್ಡ ತಪ್ಪು. ಪಾಪ ಬೇರೆ, ತಪ್ಪು ಬೇರೆ. ತಿಳಿದು ಮಾಡೋದು. 2 ಮಕ್ಕಳ ತಾಯಿ, ವಯಸ್ಸನ್ನು ಮುಚ್ಚಿಟ್ಟು ಇನ್ನೊಂದು ನೋಡಿ ಅವನ ಕರ್ಮ ಹೇಗಿತ್ತು ಅಂತ. ಆ ಬ್ರೋಕರ್ ಯಾರೋ ಬರ್ತಾನೆ, ನಿಮ್ಮ ಕರ್ಮಕ್ಕೆ ತಕ್ಕಂತೆ, ಕಾಲಕ್ಕೆ ತಕ್ಕಂತೆ. ಕಾಲ ಕೆಟ್ಟ ಕಾಲ ಅಲ್ಲ, ನನ್ನ ಸಮಯದಲ್ಲಿ ಈ ತರ ರಾಹುಕೇತುಗಳ ಪ್ರವೇಶ ಆಗ್ಬೇಕು. ಆಕೆ ವಯಸ್ಸು, ಆಧಾರ್ ಕಾರ್ಡ್ ಏನೇನೋ ಚೇಂಜ್ ಮಾಡಿ ಇಟ್ಬಿಟ್ಟಿದ್ದಾರೆ. ಮಾಡಿ ಮದುವೆ ಆಗಿರೋದು. ನಾವು ಹೇಳಿದ್ವಿ, ಹುಡುಗನ್ಗೆ ಹೇಳಿದ್ರ ಇಲ್ಲ ಬ್ರೋಕರ್ಗೆ ಹೇಳಿದ್ವಿ, ಅವ್ರು ಮಾಡ್ಕೊಂಡಿರೋದು, ಅವ್ರು ದುಡ್ಡು ತಗೊಂಡಿರೋದು. ಖಂಡಿತ ಅಲ್ಲ, ನಡೆದಿದೆ ನೋಡಿ. ಈ ತರದ್ದೇ ಗ್ರಹಚಾರ ಅಂತ ನಾವು ಹೇಳ್ತಿರೋ ಅಲ್ವಾ. ಹಾಲಿಂದ ಹಾಲಿಗೆ, ನೀರಿನ ನೀರಿಗೆ. ಈಗ ಈ ಹುಡುಗ ಇಂಥ ಒಂದು ತಪ್ಪಿಗೆ ಸಿಕ್ಕಾಕೋಬೇಕಾ? ಇವನ್ ಹಣೆ ಬರ. ಹಂಗೋಗಿ ಹಿಂಗೋಗಿ ಮದುವೆ ಇಲ್ಲ ಅಂತಕ್ಕಂಥದ್ದು. ಇನ್ನೊಬ್ಬ ಪುಣ್ಯಾತ್ಮನನ್ನು ಹಿಡ್ಕೊಂಡಿದ್ದಾರೆ. 9 ಮದುವೆ ಆಗಿದ್ದಾನೆ ಅಮ್ಮ ರಾಮಚಂದ್ರ. 9 ಸ್ತ್ರೀಯರಿಗೆ ಮೋಸ ಮಾಡಿದ್ದಾನೆ ನೋಡಿ. ಶುಕ್ರ ರಾಹು ಸಂಧಿ, ಕುಜನ ಭಾವಗಳು ಮನುಷ್ಯನನ್ನು ವಿವೇಚನೆ ಇಲ್ಲದ ಕಡೆ ತುಂಬಾ ಕರ್ಕೊಂಡು ಹೋಗುತ್ತೆ. ಈ ತರದ್ದು ಸಮಾಜದಲ್ಲಿ ಇನ್ನು ಮೇಲೆ ತುಂಬಾ ಮೋಸಗಳು, ಲೆಕ್ಕಗಳು ನಡೆಯತಕ್ಕಂಥದ್ದಾಗುತ್ತದೆ. ಅನ್ಕಂಟ್ರೋಲ್ಡ್ ಆ ಒಂದು ಡಿಸೈರ್ಸ್. 9 ಮದುವೆ. ಯಾರಿಗೂ ಗೊತ್ತಾಗ್ಲಿಲ್ವಾ? ಇನ್ನೊಂದು ಅನ್ನತಕ್ಕಂಥದ್ದು. ಹಿಂದೆ ವಿಚಾರಿಸಿಲ್ಲ, ಮುಂದೆ ವಿಚಾರಿಸಿಲ್ಲ, ಮದುವೆ ಸೀದಾ ಆಗಿರತಕ್ಕಂಥದ್ದು. ಫೇಸ್ಬುಕ್ ಅಲ್ಲಿ ಪರಿಚಯ, ಇನ್ನೊಂದ್ರಲ್ಲಿ ಪರಿಚಯ ಅನ್ನತಕ್ಕಂಥದ್ದು ನೋಡಿ. ಅಷ್ಟು ತಟಸ್ಥರಾಗಿರ್ಬೇಕಾ? ಇದು ಒಂಥರ ಉಪೇಂದ್ರ ಪಿಕ್ಚರ್ ಬಂದಿತ್ತಲ್ಲ, ನಾನವನಲ್ಲ ಅಂತ. ಎಷ್ಟೊಂದು ಜನಕ್ಕೆ ಆ ಪಿಕ್ಚರ್ ಅಲ್ಲಿ, ಸ್ಟೋರಿನಲ್ಲಿ ಮೋಸ ಮಾಡಿರ್ತಕ್ಕಂಥದ್ದು ಅದೇ ರೀತಿಯ ಕತೆ. ಈ ಪೂರ್ವಾಷಾಢ ನಕ್ಷತ್ರ ಶನಿವಾರ ಹುಟ್ಟಿದ್ರೆ ಈ ತರದ್ ಸಿಕ್ಕಾಕೋತಾರೆ. ಯಾವುದೋ ಒಂದು ಸ್ತ್ರೀಯ ವಿಚಾರದಲ್ಲೋ, ಪುರುಷ ವಿಚಾರದಲ್ಲೋ. ಇನ್ನೂ ಒಬ್ಬ ನೋಡಿ, ಶಾಪಿಂಗ್ ಹೋಗಿದ್ದಾನೆ, ಹೆಂಡತಿ ಬಂದ್ಬಿಟ್ಟಿದ್ದಾಳೆ, ಪಕ್ಕದಲ್ಲಿರೋದು ಇನ್ನೊಂದು ತಾಗಾಳಿ. ಇಬ್ರು ಜಡೆ ಇಟ್ಕೊಂಡು ಬಡ್ದಾಡ್ಕೊತಿರೋದು. ಇವನ್ ಕೈಯಲ್ಲಿ ಆಗಿಲ್ಲ, ಓಡೋಗ್ಬಿಟ್ಟಿದ್ದಾನೆ. ಶಿವ, ನಿಮ್ ಸವಾಸ ಸಾಕು, ಏನಾದ್ರೂ ಮಾಡ್ಕೊಳ್ಳಿ ಅಂತ. ಇಲ್ಲಿ ನೋಡಿ, ಇಲ್ಲಿ ಮದುವೆಯಾಗಿ ಮೋಸ, ಇಲ್ಲಿ ನೋಡಿ 2 ಮದುವೆ ಕತೆ ಎಡವಟ್ಟು. ಅಲ್ಲಿ ನೋಡಿದ್ರೆ 9 ಮದುವೆ ಎಡವಟ್ಟು. ಶುಕ್ರ ರಾಹು ಪ್ರಭಾವಗಳಾದ್ರೆ ಈ ರೀತಿಯ ಮನುಷ್ಯ ಇರೋ ಪಾಯಸ ಬಿಟ್ಟು, ಇರುವುದ್ರಲ್ಲಿ ತೃಪ್ತಿ ಇರೋದಾಗಿ ಬಿಟ್ಟು ಇನ್ನೊಂದು. ಮೊನ್ನೆ ಒಬ್ರು ಜಾತಕಸ್ಥರು ಬರ್ತಾರೆ, ಮದುವೆ ಆಗಿ ಒಂದು ಹೆಚ್ಚು ಕಡಿಮೆ 21-22 ವರ್ಷ ಆಗಿದೆ. ಹೇಗಿದ್ದೀರಿ ಅಂದೆ. ನೀವು ಅವತ್ತೇ ಹೇಳಿದಿರಿ ಗುರುಗಳೇ, ನಿನ್ನ ಕೈಯಲ್ಲಿ ನಿಭಾಯಿಸಕ್ ಆಗಲ್ಲ ಕಣೋ, ಒಂಟಿಯಾಗಿ ಆನಂದವಾಗಿರೋ, ಒದ್ದಾಡ್ಬಿಡ್ತೀಯ ಅಂದ್ರೆ ಯಾಕೆ ತಾನೆ ಮದುವೆ ಆದ್ನೋ ಅಂತ ಹೇಳ್ತಿದ್ದಾನೆ. ನನ್ನ ಹತ್ರ ಒಂದು 3-4 ತುಂಬಾ ದೊಡ್ಡ ಜಾತಕಗಳಿದೆ. ದೊಡ್ಡ ವ್ಯಕ್ತಿಗಳು, ವಿದ್ಯಾವಂತರು, ಜ್ಞಾನವಂತರು, ವಿದ್ಯಾ ಭಂಡಾರ, ಸರಸ್ವತಿ ಭಂಡಾರ, ಲಕ್ಷ್ಮೀ ಭಂಡಾರ. ಅವರು ನನ್ನ ಹತ್ರ ಗುರುಗಳೇ ಮದುವೆ ಆಗಿಲ್ಲ ಅಂತ. ಇಲ್ಲಿ ನೋಡಿದ್ರೆ ಆಗಿರೋ ಕತೆಗೆ ಏನಂತ ಹೇಳೋಣ? ನಾನು ಅವನಿಗೆ ಅವತ್ತೇ ಹೇಳಿದ್ದೆ, ಪುಣ್ಯಾತ್ಮ, ನೀನು ಒಂಟಿಯಾಗಿದ್ದು ಬಿಡೋ, ಒಂಟಿ ಗುರು ಕಣೋ, ಬೇಡ ಕಣೋ, ನೋವು ತಿಂತೀಯ ಕಣೋ, ಅದ್ರಲ್ಲಿ ಬೇರೆ ಗುರು ಕೇತು ಕಣೋ, ನೆಮ್ಮದಿಯಾಗಿರ್ತೀಯ, ಏನ್ ತಿಂತೀಯೋ ಏನೋ ಒಂದು ಬದುಕಿದ್ದಷ್ಟು ಅಂತ. ಮನೆಯಲ್ಲಿ ಹೇಳಿದ್ರು, ಇನ್ನೊಂದು ಏನೋ ಒಂದು ಕತೆ ಆಗಿ ಈ 21-22 ವರ್ಷದ ಮೇಲೆ ಆಗಿಬಿಟ್ಟಿದೆ. 25 ವರ್ಷ ಶಿವ ಅಂತಾನೆ. ಹೀಗೆ ಪೂರ್ವಾಷಾಢ ನಕ್ಷತ್ರವಾಗಿ ಶನಿವಾರವಾಗಿದ್ರೆ ಈ ತರದ ಹೊರೆಯಾಗಿ ನಿಲ್ಲತಕ್ಕಂಥದ್ದಾಗುತ್ತೆ. ನಿಮ್ಮ ಲಕ್ಷ್ಮಿಗೆ ದೋಷ, ನಿಮ್ಮ ನಾರಾಯಣ ತತ್ವಕ್ಕೆ ದೋಷ ಬರೆದಿಟ್ಕೊಳ್ಳಿ. ದೊಡ್ಡ ರಿಸ್ಕ್ ತಗೋಬೇಡಿ, ಕೇಳಿ ಮಾಡಿ. ಇನ್ವೆಸ್ಟ್ಮೆಂಟ್ ಇರ್ಬೋದು, ವ್ಯಾಪಾರ ಇರ್ಬೋದು, ವ್ಯವಹಾರ ಇರ್ಬೋದು, ಸಂಬಂಧಗಳಿರ್ಬೋದು. ಇವುಗಳ ಭಾವಾರ್ಥದಲ್ಲಿ ಸ್ವಲ್ಪ ಎಚ್ಚರಿಕೆಯಿಂದ ನೋಡಿಕೊಂಡು ಹೆಜ್ಜೆ ಇಡತಕ್ಕಂಥದ್ದು ಮಾಡಿ. ಇನ್ನಷ್ಟಿದೆ, ಮಾತಾಡೋಣ. ಒಂದು ಪುಟ್ಟ ವಿರಾಮ ತಗೊಂಡು ವಾಪಸ್ ಬರೋಣ. ಮಾತೃದೇವೋ ಭವ. ನಮಾಮಿ ಶಂಕರ. ಕಟಕ ರಾಶಿಗೆ ಯಾವಾಗಲೂ ಕುಟುಕ್ತಲೇ ಇರುತ್ತೆ ಜೀವನ. ಒಂದ ಸಂಗಾತಿ ಇಲ್ಲ ಮಕ್ಕಳು. ಹಾಗೆ ಮೀನ ರಾಶಿಯವರಿಗೆ ಒಂದು ತಂದೆ ಇಲ್ಲ ತಾಯಿ, ಇವರಿಂದ ದೂರ ಇರ್ತೀರಿ, ಇಲ್ಲ ಹತ್ರಕ್ಕೆ ಹೋದಷ್ಟು ನೋವು ತಿಂತೀರಿ. ಅನುರಾಧ ನಕ್ಷತ್ರಕ್ಕೆ ಯಾವಾಗಲೂ ಅನುರಾಧ ದೋಷವೇ.
ಯಾಕೋ ಜ್ಯೇಷ್ಠ ನಕ್ಷತ್ರದವ್ರಿಗೆ ಮದುವೆ ವಿಚಾರದಲ್ಲಿ ಅಲ್ಲೊಂದು ಯುದ್ಧವೇ. ಏನು ಕನ್ಯಾ ರಾಶಿ ಕೇಳಲೇಬೇಡಿ, ಕಣ್ಣೀರು ತಪ್ಪಿದ್ದಲ್ಲ. ಯಾಕೆ ಇಷ್ಟೆಲ್ಲ ಕನ್ಫ್ಯೂಷನ್ ತಿಳ್ಕೋಬೇಕಾ? ಫೋನಿನ ಮುಖಾಂತರವೇ ನಿಮ್ಮ ಸಮಸ್ಯೆಗಳಿಗೆ ನಾವು ನಿಮ್ಮ ಜೊತೆ ಇದ್ದು ಪರಿಹಾರ ಕೊಡ್ತೇನೆ. ನಾನು ನಿಮ್ಮ ಪ್ರೀತಿಯ ರವಿಶಂಕರ್ ಗುರೂಜಿ. ಈ ಕೆಳಗಿನ ಫೋನ್ ಸಂಖ್ಯೆಗೆ ಕರೆ ಮಾಡಿ ನಿಮ್ಮ ಪ್ರಶ್ನೆಗೊಂದು ಉತ್ತರ ಪಡೆಯಿರಿ. ನಮಾಮಿ ಶಂಕರ. ನಮಾಮಿ ಶಂಕರ. ಬದುಕು ನಮ್ಮ ಕೈಯಲ್ಲಿಲ್ಲ ಮಕ್ಕಳೇ. ಶಿವ ಏನ್ ಕೊಟ್ಟಿದಾನೋ ಅದನ್ನ ತೃಪ್ತಿಯಾಗಿ ಮಾಡ್ಕೊಂಡು ಹೋಗ್ತಕ್ಕಂಥದ್ದು ಮಾಡ್ಬೇಕು. ಅದು ಯಾವುದು? ನಾಳೆ ವಿಶೇಷವಾಗಿ ಶಿವರಾತ್ರಿ. ಈ ಕಾಲದ ಬಗ್ಗೆ ಒಂದು ಪುಟ್ಟ ಕಥೆಯೊಂದಿಗೆ ಆರಂಭ ಮಾಡಿಬಿಡ್ತೇನೆ. ನೋಡೋಣ ನಾಳೆಯ ಕಾರ್ಯಕ್ರಮ ಲೈವ್ ಮಾಡೋದಾ, ಇಲ್ಲವೇ ನಿಮ್ಮ ಜೊತೆ ನೇರ ಮಾತುಕತೆಯೊಂದಿಗೆ ಮಾಡೋದಾ, ಏನೇನೋ ಆಸೆಗಳು. ಶಿವನಿಚ್ಛೆ ನಿಮ್ಮ ಜೊತೆ ಸದಾ ಇರಬೇಕು ಅಂತಕ್ಕಂಥದ್ದು. ಭಾನುವಾರ ಖಂಡಿತ ನೋಡೋಣ ಶಿವನಿಚ್ಛೆ, ಶಿವನ ಆಜ್ಞೆ ಅನ್ನತಕ್ಕಂಥದ್ದು. ನೋಡಿ, ಇಂದ್ರಾಣಿ, ಇಂದ್ರನ ಪತ್ನಿ ಶಚಿದೇವಿ, ಇಂದ್ರಾಣಿ ಅಂತಲೇ ಕರೀತಾರೆ. ಆಕೆಗೆ ಒಂದು ಗಿಳಿಮರಿಯನ್ನ ಸಾಕ್ತಿದ್ದಂತೆ. ನೋಡಿ, ಭಗವಂತನಿಗೂ ಕೂಡ ಕಾಲದ ನಿಯಂತ್ರಣವಿಲ್ಲ, ಯಾರಿಗೂ ಇಲ್ಲ. ಕಾಲದಲ್ಲಿ ಎಲ್ಲರೂ ಕಳೆದು ಹೋಗ್ತಾರೆ, ಯಾರೂ ನೆನಪಿಗಿರೋಲ್ಲ. ನಾ ಹೇಳಿದ್ನಲ್ಲ, ಸೂಪರ್ ಸ್ಟಾರ್ ಜಾತಕ ನೋಡಿದ್ದೇನೆ ಅಂತ. ಒನ್ ಆಫ್ ದ ರಿಚೆಸ್ಟ್ ಮ್ಯಾನ್ ಇವತ್ತಿಲ್ಲ ನಮ್ಮ ಜೊತೆ. ಅವರು ನಿಜ ಹೇಳ್ತಾನೆ, ತಮ್ಮ ಜೀವಮಾನದಲ್ಲಿ ಕುಡ್ದಿಲ್ಲ, ಸ್ಮೋಕ್ ಮಾಡಿಲ್ಲ, ಲೈಕ್ ದ್ಯಾಟ್. ಸಚ್ ಸಿಂಪ್ಲಿಫೈಡ್ ಮ್ಯಾನ್. ಅವ್ರೊಂದು ಕಾಲ್ಗಟ್ಟಕ್ಕೆ ಅವರೇ ಜರುಗ್ ಬಿಡ್ತಾರೆ. ಅಪ್ಪನ ರೋಲ್ ನಾನು ಮಾಡೋದಿಲ್ಲ ಅನ್ಬಿಡ್ತಾರೆ. ಹಿರಿಯ ರೋಲೇ, ನನ್ನನ್ನು ಹೀರೋ ಆಗಿ ನೋಡಿದವರು, ಹೀರೋ ಆಗಿ ಒಪ್ಕೊಂಡವರು, ನಾನು ಈ ರೀತಿ ಬರೋದು ಚೆನ್ನಾಗಿರಲ್ಲ ಅಂತೇಳಿ ಜರುಗ್ಕೋತಾರೆ. ಇರ್ಲಿ, ಕಾಲದಲ್ಲಿ ಎಷ್ಟೇ ದೊಡ್ಡವರಾದರೂ ನೆನಪಿಗಿರುವುದಿಲ್ಲ. ಇವತ್ತು ಎಷ್ಟು ಜನಕ್ಕೆ ಅಬ್ದುಲ್ ಕಲಾಂ ಬಗ್ಗೆ ನೆನಪಿದೆ? ಎಲ್ಲ ಇಲ್ಲ. ನಿಮ್ಮ ನಡುವೆ ಓಡಾಡಿದಂಥ ಮಿಸೈಲ್ ಮ್ಯಾನ್ ಆಫ್ ಇಂಡಿಯಾ, ಚೀಫ್ ಸೈಂಟಿಸ್ಟ್ ಆಫ್ ಇಂಡಿಯಾ, ಮೋಸ್ಟ್ ಹಾನೆಸ್ಟ್ ಮ್ಯಾನ್ ಇನ್ ಇಂಡಿಯಾ, ಸಿಂಪ್ಲಿಫೈಡ್. ನಮ್ಮ ಕಾಲಘಟ್ಟಕ್ಕೆ ನಾವು ನೋಡಿದವರು, ನಾವು ಬೆಳೆದವರು, ಅವರನ್ನ ನೋಡಿಕೊಂಡು ಅವರ ವ್ಯಕ್ತಿತ್ವವನ್ನು ಯಾರಿಗೆ ನೆನಪಿದೆ ಮಕ್ಕಳೇ? ಎರಡನೇ ಬಾರಿಗೆ ರಾಷ್ಟ್ರಪತಿ ಅವನ್ನ ಮಾಡಲೇ ಇಲ್ಲ. ಇರ್ಬೇಕಿತ್ತು, ಅಂತ ದೊಡ್ಡವ್ರಿಗೆ ಕರೆದು ಕೊಡ್ಬೇಕಿತ್ತು. ಏನ್ ಮಾಡ್ತೀರಿ? ಕಾಲ ಅನ್ನೋದು ಇದೆಯಲ್ಲ, ಅದು ಬಂದು ಇನ್ನೊಂದು ಹೇಳ್ತಾನೆ, ಈ ಕರ್ಮ ರಿಟರ್ನ್ಸ್ ಅಂತ ಹೇಳ್ತಾರೆ. ಯಾರು ಕರ್ಮದ ಬಗ್ಗೆ ನಂಬಿಕೆನೇ ಇಲ್ಲ. ಅದಿದೆ, ಇದು ಸತ್ಯವೇ, ನಾವು ಮಾಡಿದ್ದು ನಾವು ತಿಂತೇವೆ. ಅದು ದೇವತೆಗಳನ್ನು ಬಿಡೋದಿಲ್ಲ. ನೋಡಿ, ಆಕೆಗೆ ಇಂದ್ರದೇವ ಒಂದು ಗಿಳಿಮರಿಯನ್ನ ತಂದು ಕೊಡ್ತಾಳೆ. ತುಂಬಾ ಪ್ರೀತಿಯಿಂದ ಸಾಕ್ತಿರ್ತಾಳೆ. ವಯಸ್ಸಾಗುತ್ತೆ. ದೇವತೆಗಳಿಗೆ ವಯಸ್ಸಾಗಲ್ಲ, ಗಿಳಿಗೆ ವಯಸ್ಸಾಗುತ್ತಲ್ಲ. ಅದಕ್ಕೇನೋ ಜ್ವರ, ಕಾಯಿಲೆ, ಇನ್ನೊಂದು ಬರೋ ತರ ಸೂಕ್ಷ್ಮಗಳು. ಹಂಗಂಗೆ ಸುಸ್ತಾಗಿ ಕುತ್ಕೊಳ್ಳೋದು, ಮಲಗ್ಬಿಡೋದು, ಗಾಬರಿ ಆಗ್ಬಿಡ್ತಾಳೆ. ಶಚಿದೇವಿ, ಇಂದ್ರಾಣಿ, ಇಂದ್ರನನ್ನ ಕೇಳ್ಕೊತಾಳೆ, ಸ್ವಾಮಿ ಯಾಕೋ ನನಗನ್ನಿಸ್ತಿದೆ, ಇದಕ್ಕೆ ವಯಸ್ಸಾಗ್ತಿದೆ, ಸಾವು ಬಂದ್ಬಿಡುತ್ತೇನೋ, ಇದಕ್ಕೆ ಇನ್ನೊಂದು ಆಗ್ಬಿಡುತ್ತೇನೋ, ಇದನ್ನ ಸಾವಿನಿಂದ ಪಾರು ಮಾಡಕ್ಕಾಗಲ್ಲ. ಅಯ್ಯೋಯ್ಯೋ, ನನ್ನ ಕೈಯಲ್ಲಿಲ್ಲ. ನಾನು ಈ ಅಷ್ಟದಿಕ್ಪಾಲಕರಿಗೆ ಇಂದ್ರ. ನಾನು ನೋಡ್ಕೊಳ್ಳೋದು ಕೆಲವೊಂದು ಕರ್ತವ್ಯಗಳಿದೆ. ನನಗೆ ಸಾವನ್ನ ತಪ್ಪಿಸೋ ತಾಕತ್ ನನಗಿಲ್ಲ. ಅಯ್ಯೋ, ಈಗಾದ್ರೂ ಮಾಡಿ, ನನಗೆ ಮುದ್ದಾದ ಗಿಳಿ ಇದು. ನೋಡಿ, ನಾವು ಹಾಗೆ ನನ್ನ ಮಗ, ನನ್ನ ಮಗಳು, ನನ್ನ ಕೆಲಸ, ನನ್ನ ದುಡ್ಡು, ನನ್ನ ಅಧಿಕಾರ, ಎಷ್ಟು ಕಿತ್ತಾಟ, ಕೊಲೆ ಮಟ್ಟಕ್ಕೂ ಹೋಗ್ಬಿಡ್ತಾರೆ. ಅದು ಹಾಗೆ. ಇವತ್ತಾಗೆ ಮಕ್ಕಳು, ಮನುಷ್ಯ ತುಂಬಾ ಬೀಭತ್ಸ. ಇವತ್ತಲ್ಲ, ಆವತ್ತಿನ ಕಾಲದಿಂದಲೂ ದುರ್ಯೋಧನ, ರಾಮರ ಕಾಲ, ಪರಶುರಾಮರ ಕಾಲ, ಕಾರ್ತಿವೀರ್ಯಾರ್ಜುನ, ಗುರು ಅನ್ನೋದು ಕೂಡ ನೋಡ್ಲಿಲ್ಲ. ಕಾರ್ತಿವೀರ್ಯಾರ್ಜುನನ ಮಕ್ಕಳು, ಅವರು ಕೂಡ ಗುರು ಪರಂಪರೆ ಅಂತ ನೋಡ್ಲಿಲ್ಲ. ಇದು ಒಂದು ಕಾಲದ ಒಳಗಡೆ ಅಡಗಿರತಕ್ಕಂಥ ರಹಸ್ಯಗಳು.
ಅದಾಗಲಿಂದಲೂ ಇದೆ, ಸತ್ಯಕಾಲದಿಂದಲೂ ಇದೆ. ಕೃತಾಯುಗ, ತ್ರೇತಾಯುಗ, ದ್ವಾಪರ ಯುಗ, ಕಲಿಯುಗ ನಮಗ್ ಸ್ವಲ್ಪ ಜಾಸ್ತಿಯಾಗಿ ಎದ್ದು ಕಾಣಿಸ್ತಿದೆ ಅಷ್ಟೇ, ಭೀಕರತೆಯಾಗಿ ಎದ್ದು ಕಾಣಿಸ್ತಿರತಕ್ಕಂಥದ್ದು. ಏನ್ ಮಾಡೋದು ಅಂತ ಆಕೆ ವಿಧವಾಗಿ ಕೇಳ್ಕೊಂಡಾಗ ಇರು, ನಮಗೆಲ್ಲ ಅಧಿದೇವರು ಬಂದು ಬ್ರಹ್ಮದೇವರು. ಬ್ರಹ್ಮರೇ ನಮಗೆ ಬ್ರಹ್ಮಲಿಖಿತ, ನಮ್ಮ ಹಣೆ ಬರವನ್ನ ಬರೆಯೋದು. ಇವ್ರಿಗಿಷ್ಟು ಇಂದ್ರ ಪದವಿ, ಇವ್ರಿಗೆ ಈ ಅಧಿಕಾರ, ಇವನು ಭಿಕ್ಷುಕ, ಇದೆಲ್ಲ ಸೊ ಅವರೇ ಬರ್ದಿರ್ತಾರೆ. ಅವ್ರ ಹತ್ರ ಹೋಗೋಣ, ಓಡ್ ಬರ್ತೀನಿ ಅಂತ ಆ ಗಿಳಿನ ಎತ್ಕೊಂಡು ಬ್ರಹ್ಮದೇವರ ಹತ್ರ ಬರ್ತಾರೆ. ಸ್ವಾಮಿ ದಯಮಾಡಿ ನನ್ನ ಪತ್ನಿ ತುಂಬಾ ಪ್ರೀತಿಯಿಂದ ಇದನ್ನ ಸಾಕ್ತಿದ್ದಾಳೆ, ಯಾಕೋ ಇದು ಸುಸ್ತಾಗ್ಬಿಟ್ಟಿದೆ, ಯಾಕೋ ಇದು ಉಳಿಯೋಲ್ಲ ಅನ್ನಿಸ್ತದೆ, ತಾವು ಕಾಪಾಡಬೇಕು. ಇದಕ್ಕೆ ಎಷ್ಟು ದಿನ ಆಯಸ್ಸಿದೆಯೋ ಗೊತ್ತಿಲ್ಲ, ಸ್ವಲ್ಪ ಆಯಸ್ಸು ಏನಾದ್ರೂ ಚೇಂಜ್ ಮಾಡಕ್ಕಾಗುತ್ತಂತ. ಅಯ್ಯೋ ಒಂದ್ಸಲಿ ಬರೆದ ಮೇಲೆ ಆಗೋಯ್ತಪ್ಪ, ಅದು ಚೇಂಜ್ ಮಾಡೋಕ್ಕಾಗೋದಿಲ್ಲ, ನಂದು ಬರೆಯೋದಷ್ಟೇ, ನನ್ನ ಕೈಯಲ್ಲಿ ಸಾವನ್ ತಡೆಯೋಕ್ಕಾಗೋದಿಲ್ಲ ಅಂತ. ಅಯ್ಯೋಯ್ಯೋ ಹೇಗ್ ಮಾಡೋದು ತಾತ ಅಂದ್ರೆ, ಹೌದಲ್ವಾ, ಸರಿ ಒಂದ್ ಕೆಲಸ ಮಾಡೋಣ, ಈ ಸೃಷ್ಟಿಯನ್ನ ನಡೆಸ್ತಕ್ಕಂಥದ್ದು ವಿಷ್ಣು ಹತ್ರ ಹೋಗೋಣ, ನಮ್ಮ ತಂದೆ ಹತ್ರ. ಅವ್ರೇನಾದ್ರು ಇದಕ್ಕೆ ದಾರಿ ತೋರಿಸ್ಬೋದು ಅಂತ ವೈಕುಂಠಕ್ಕೆ ಬರ್ತಾರೆ. ಯಾರು? ಇಂದ್ರ, ಬ್ರಹ್ಮ, ವಿಷ್ಣು ಹತ್ರ ಬರ್ತಾರೆ. ವಿಷ್ಣು ಹತ್ರನೂ ಇದೇ ಚರ್ಚೆ. ಸ್ವಾಮಿ ನನ್ನ ಪತ್ನಿಗೆ ಈ ಒಂದು ಗಿಳಿ ಮರಿ ತುಂಬಾ ಇಷ್ಟ, ನಾವೊಂದು ಮನೆ, ಅಯ್ಯೋ ಬ್ಯಾಂಕ್ ಅವ್ರು ಆಕ್ಷನ್ ಹಾಕ್ಬಿಟ್ಟಿದ್ದಾರೆ, ಅಯ್ಯೋ ನನ್ನ ಮಗನಿಗೆ ಏನೋ ಒಂದು ಹೆಲ್ತ್ ಇಶ್ಯೂ, ಅಯ್ಯೋ ನನ್ನ ಜಮೀನು ಹೋಗ್ಬಿಡ್ತು, ಅಯ್ಯೋ ನಮ್ಮಮ್ಮ ಹೋಗ್ಬಿಟ್ರು. ನಾವು ಕಾಲದಲ್ಲಿ ಕಳೆದೋಗ್ತದೆ ಮಕ್ಕಳೇ, ಕಾಲ ಮಾತ್ರ ಇರುತ್ತೆ. ಯಾರು ಇಲ್ಲಿರಲು ಬಂದಿಲ್ಲ. ಇಂದ್ರನು ಹೋಗೋದೆ, ಬ್ರಹ್ಮನು ಹೋಗೋದೆ, ವಿಷ್ಣುನು ಹೋಗೋದೆ, ಶಿವನು ಹೋಗೋದೆ. ಎಗೇನ್ ದೇ ವಿಲ್ ಆಲ್ಸೋ ಕಮ್ ಬ್ಯಾಕ್. ಅದು ರೂಲು, ಸೃಷ್ಟಿಯ ನಿಯಮ. ಸೃಷ್ಟಿ ಮಾತೆಯ ಮುಂದುಗಡೆ ನಾವೆಲ್ಲ ಏನೂ ಇಲ್ಲ, ಭಗವಂತನೂ ಏನೂ ಇಲ್ಲ. ವಿಷ್ಣು ಹತ್ರ ಕೇಳ್ಕೊಂಡಾಗ ವಿಷ್ಣು ಕೂಡ ಇಲ್ಲಪ್ಪ, ನಾನು ಸೃಷ್ಟಿ ಮಾಡೋದು ಬ್ರಹ್ಮನಾದ್ರೆ ನೋಡ್ಕೊಳ್ಳೋದು ನನ್ನ ಕರ್ತವ್ಯ. ಅವರವರ ಕರ್ಮಕ್ಕೆ ತಕ್ಕಂತೆ ಕೆಲಸ, ಕಾರ್ಯ, ವ್ಯವಸ್ಥೆ, ದುಷ್ಟ ಸಂಹಾರ, ಶಿಷ್ಟ ರಕ್ಷಣಾ, ತರ ಏನೇನೋ ತೊಂದರೆಗಳಾಗ್ತಿರುತ್ತೆ. ನಾನು ಆಗಾಗ ಅವತಾರ ಎತ್ತು ಬಂದು ಇದನ್ನ ಭೂಭಾರ ಕಡಿಮೆ ಮಾಡ್ತಕ್ಕಂಥದ್ದು. ಒಂದು ರೀತಿ ಈಗಿನ ಕಾಲಕ್ಕೆ ಕೇಳಬೇಕು ಅಂದ್ರೆ ಪುಟಿನ್ನು, ಈ ಡೊನಾಲ್ಡ್ ಟ್ರಂಪ್, ಇವರೆಲ್ಲ ಒಂದ್ ಸ್ವಲ್ಪ ವಿಷ್ಣು ಅಂಶಗಳು ಇರಬೇಕು ಅಂತ ಅನ್ಕೋತೇನೆ. ಯಾಕಂದ್ರೆ ಅವ್ರು ಏನೋ ಒಂದು ಯುದ್ಧದ ಹೆಸರಿನಲ್ಲಿ, ಆರ್ಥಿಕತೆ ಯುದ್ಧದ ಹೆಸರಿನಲ್ಲಿ, ಇವತ್ತು ನೀವು ನಂಬಲ್ಲ, ಸೊಮಾಲಿಯಾ, ಕೀನ್ಯಾ, ಈ ಕಡೆ ಎಲ್ಲ ಏನಾಗ್ಬಿಟ್ಟಿದೆ ಅಂತ ನೀವು ನಂಬ್ತೀರಾ? 2023ರಿಂದ 2025 ಕೊನೆಯ ಒಳಗಡೆ 20 ಲಕ್ಷ ಜನಗಳು, ಪ್ರಾಣಿಗಳು, ಪಕ್ಷಿಗಳು ಹಸಿವೆಯಿಂದ, ಬಡತನದಿಂದ ಸತ್ತೋಗಿದ್ದಾರೆ. ಹಸಿವೆಯಿಂದ, ಬಡತನದಿಂದ ಸತ್ತೋಗಿದ್ದಾರೆ. ನೀರೇ ಇಲ್ಲ ಎಷ್ಟೋ ಹಳ್ಳಿಗಳಿಗೆ. ಇವ್ರಿಗೆಲ್ಲ ನೋಡಿ ಏನೇನೋ ಶೋಕಿಗಳು. ಇವ್ರು ಮಾಡ್ತಿರೋದೇ ಇದೆಲ್ಲ. ಏನ್ ಮಾಡ್ಬೇಕು, ಯಾವ್ದನ್ನ ಕಾಪಾಡಬೇಕು ಅನ್ನತಕ್ಕಂಥದ್ದು ಇಲ್ಲವೇ ಇಲ್ಲ. ಪಾಟ್ನಾನಲ್ಲಿ ನಾನೊಬ್ಬ ಪ್ರೊಫೆಸರ್ನ ಭೇಟಿ ಆಗಿದ್ದೆ. ಈಸ್ ಎ ಪ್ರೊಫೆಸರ್. ಸುಮಾರು ಒಂದು 20 ಲಕ್ಷಕ್ಕೂ ಜನ ಮೇಲ್ಪಟ್ಟು ಫಾಲೋವರ್ಸ್, ಇನ್ನೂ ಜಾಸ್ತಿ. ಅವರೊಂದು ಆಸ್ಪತ್ರೆ ಸ್ಟಾರ್ಟ್ ಮಾಡಿದ್ದಾರೆ. ಇವಾಗ ಒಂದು 5-6 ಬ್ರಾಂಚಸ್ ಸ್ಟಾರ್ಟ್ ಮಾಡ್ತಿದ್ದಾರೆ. ಸರ್ಕಾರಕ್ಕೆ ಈ ಐಡಿಯಾನೇ ಬರಲಿಲ್ವಾ ಅಂತ ಅನ್ಸುತ್ತೆ. ದುಡ್ಡಿರೋರಿಗೆ ಐಡಿಯಾನೇ ಬರೋದಿಲ್ವಾ ಅಂತ ಅನ್ಸುತ್ತೆ. ಈ ಟಾಟಾಗೆ, ಬಿರ್ಲಾಗೆ, ಅಂಬಾನಿಗೆ, ನಮ್ಮ ಇನ್ಫೋಸಿಸ್ ಅವರಿಗೆ, TCS ಅವರಿಗೆ ಸಿಕ್ಕಾಬಟ್ಟೆ ದುಡ್ಡಿದೆ. ಮೊನ್ನೆ ಯಾರೋ ಪುಣ್ಯಾತ್ಮ ರಾಯ್ ಹೋದ್ರಲ್ಲ, ಅವರಿಗೆ 25-30 ರೂಪಾಯಿಗೆ ಟ್ರೀಟ್ಮೆಂಟು ಮಕ್ಕಳೇ. 25-30 ರೂಪಾಯಿಗೆ ಒಂದು ಎಕ್ಸ್ರೇ, ಇನ್ನು ಏನೇನೋ ಫ್ರೀ ಟ್ರೀಟ್ಮೆಂಟ್ ಆಸ್ಪತ್ರೆ. ಇರೋರು ದುಡ್ಡು ಹಾಕಿ ನಾನೇನೋ ಮಾಡ್ತೀನಿ. ನಮ್ಮ ಸತ್ಯಸಾಯಿ ಬಾಬಾನು ಮಾಡಿದ್ದಾರೆ ಅಂತ ಇಟ್ಕೊಳ್ಳಿ, ಪುಟ್ಟಪರ್ತಿ ಬಾಬಾ. ಅವರಿಗಿದ್ದ ಇನ್ಫ್ಲೂಯೆನ್ಸ್ಗೆ ಅವ್ರು ಇನ್ನೂ ಏನೇನೋ ಮಾಡ್ಬೋದಿತ್ತು ಅಂತ ಇಟ್ಕೊಳ್ಳಿ. ಅದೆಲ್ಲೋ ಇನ್ನೂ ಈಗಲೂ ಆ ಸಂಟ ಇದೆ. ಕೆಲವೊಂದು ಚರ್ಚೆಗಳು, ಮಾತುಗಳು, ಇವುಗಳು ಹೇಳೋದು ಬೇಡ, ಇರ್ಲಿ, ಆ ತಾಯಿ ವಾಗ್ದೇವಿಗೆ ಗೊತ್ತಿರ್ಲಿ ಅಷ್ಟೇ. ಸೀಕ್ರೆಟ್ಸ್, ದೇವ ಮೂಲ, ನದಿ ಮೂಲ, ಋಷಿ ಮೂಲ, ಇದೆಲ್ಲ ಹೇಳ್ತೇವಲ್ವಾ. ವಿದ್ಯೆಗೆ ಮೀರಿದ ವಿದ್ಯೆಯೇ ದೊಡ್ಡದು, ಸರಸ್ವತಿಯೇ ದೊಡ್ಡದು, ನಾನೊಂಚೂರು ಅಣು ಅಷ್ಟೇ. ಇವ್ರಿಗೆ ಬರೋ ಐಡಿಯಾ ಇವ್ರಿಗೆ ಬರೋದಿಲ್ವೇ? ನಮ್ಮ ಸರ್ಕಾರನೇ ಮಾಡ್ಬೋದಲ್ವಾ?
ಸಿಸ್ಟಮ್ ಟೋಟಲ್ ಎಂಟೈರ್. ಒಬ್ಬ ಸಾಮಾನ್ಯ ವ್ಯಕ್ತಿ ತಾನು ಅರ್ನ್ ಮಾಡಿರುವಂತ ಒಂದು ಟ್ಯೂಷನ್ಸ್ ಮೂಲಕ ದುಡ್ಡನ್ನ ತಗೊಂಡು ಅಲ್ಲೊಂದು ಮಾಡಿ ಒಂದು ಸಿಸ್ಟಮ್ನ ಕಾಪಾಡ್ಲಿಕ್ಕೆ ಇಟ್ಟಿದ್ರೆ, ಇವ್ರು ಏನೋ ದೋಚೋದು ಇನ್ನೊಂದು ಮಾಡ್ತಿದ್ರೆ ಗೌರ್ಮೆಂಟ್ ಹತ್ರ ದುಡ್ಡ ಇಲ್ಲ ನಮ್ಮ ಹತ್ರ ತಗೊಂಡಿರೋ ಟ್ಯಾಕ್ಸ್ಗಳಿಗೆ. ಎಲ್ಲ ಆಸ್ಪತ್ರೆಗಳನ್ನ ಪ್ರೈವೇಟೈಸೇಷನ್ ಮಾಡ್ತೀವಿ ಫ್ರೀ ಅಂದ್ಬಿಟ್ರೆ, ಎಲ್ಲ ಎಜುಕೇಶನ್ ಸಿಸ್ಟಮ್ ಅನ್ನ ಫ್ರೀ ಅಂದ್ಬಿಟ್ರೆ, ಬೇರೆ ಏನೇನೋ ಮಾಡ್ತಿದಾರಲ್ವಾ ಸ್ವಾಮಿ, ಬಸ್ ಫ್ರೀ, ಅದು ಫ್ರೀ, ಇದು ಫ್ರೀ, ನಮ್ಗೇನು ಬೇಡ, ಟೋಟಲ್ ಟ್ರೀಟ್ಮೆಂಟ್ ಫ್ರೀ. ನಿನಗೆ 10 ಲಕ್ಷ 15 ಲಕ್ಷ ಇಲ್ಲ 20 ಲಕ್ಷದ ಒಂದು ಇನ್ಕಮ್ ಬ್ರಾಕೆಟ್ ಇದಾವ, ಈ ಥರದ್ದು ಒಂದು ಮಾಡಿ. ಏನೋ ಅರ್ಥ ಆಗ್ತಿಲ್ಲ, ಇರ್ಲಿ. ಇವ್ರ ಹತ್ರ ಕೂಡ ಇಂಥ ಅಂಶಗಳು ಸೇರಿಕೊಂಡು ಜನಗಳ ಸಾವಿಗೆ ಇವರು ಭೂಭಾರ ಕಡಿಮೆ ಮಾಡ್ತಿದ್ದಾರೆ. ಯುದ್ಧದ ಹೆಸರಿನಲ್ಲಿ, ಬೇರೆ ಬೇರೆ ಹೆಸರಿನಲ್ಲಿ ಇರ್ಲಿ. ವಿಷ್ಣು ಅದನ್ನೇ ಹೇಳ್ತಾರೆ, ನೋಡಪ್ಪ ನಾನು ಯಾವ್ದಾವ್ದೋ ಅವತಾರ ಎತ್ಕೊಂಡು ಬಂದು ಹಿಂಗೆಲ್ಲ ಮಾಡ್ತಿದ್ದೀನಿ, ನನ್ನ ಕೆಲಸ ಅಷ್ಟೇ. ನನಗೆ ಇದು ಏನು ಹಿಂಗೆ ಹೇಳ್ತಿದೀಯಲ್ಲ, ಇದ್ರ ಆಯಸ್ಸು ಎಷ್ಟು, ಇದು ಏನು ಹೇಳು ಅಂತಿದೀಯಾ, ಇದಕ್ಕೇನೋ ಒಂದು ಪುನರುಜ್ಜೀವನ ಕೊಡು ಅಂತಿದೀಯಾ, ಅದೆಲ್ಲ ಆಗೋದಲ್ಲ. ಇದಕ್ಕೆಲ್ಲ ಒಂದು ಕೆಲಸ ಮಾಡ, ಮೃತ್ಯು ಕೊನೆ ಅನ್ನತಕ್ಕಂಥದ್ದು ಶಿವಯ್ಯನಿಗೆ ಅಂತ ಹೇಳಿ ನಮ್ಮ ಭಾವನ ಕೇಳೋಣ ಅಂತ. ಸರಿ, ಇಂದ್ರ, ಬ್ರಹ್ಮ, ವಿಷ್ಣು, ಶಿವಯ್ಯ ಹತ್ರ ಬಂದ್ರು. ಶಿವಯ್ಯ ಸದಾಶಿವಯ್ಯ ಕೇಳ್ಬೇಕಾ? ಆ ಶಿವಯ್ಯನ ಒಂದು ತಾಕತ್ತು ಹೆಂಗೆ ಅಂತ ಹೇಳ್ದಂದ್ರೆ ಯಾರು ನಂಬಲಿಕ್ಕಾಗಲ್ಲ. ನಾವು ಸತ್ರೆ, ನಿಜ ಹೇಳ್ತಾನೆ, ನಾವು ಸತ್ರೆ ಯಾರು ಇರೋಲ್ಲ. ಮಗ ಕೂಡ ಹೊರಟೋಗ್ತಾನ್ರಿ, ಮಣ್ಣು ಮಾಡಿಯೋ ಸುಟ್ಟೋ ತಿರುಗ್ ಕೂಡ ನೋಡ್ಬಾರ್ದು ಅಂತ ಹೇಳ್ಬಿಟ್ಟಿದೆ ವೈದಿಕದಲ್ಲಿ. ಓಡಾಡ್ಬೇಕು ಅಂತ ಆತ್ಮ ರೋದಿಸುತ್ತಂತೆ. ಅಯ್ಯೋ ನನ್ನವ್ರು, ನನ್ನ ಹೆಂಡತಿ, ನನ್ನಮ್ಮ, ನನ್ನ ಮಗ, ಅಯ್ಯೋ ನನ್ನ ಮಗಳು, ಅಯ್ಯೋ ನನ್ನ ಮೊಮ್ಮಗಳು ಅಂತ ರೋದಿಸುತ್ತಂತೆ. ಇದು ಸತ್ಯ. ಇದು ಸೈನ್ಸ್ ಕೂಡ ಒಪ್ಕೊಂಡಿದೆ, ನೆನ್ಪಿಟ್ಕೊಳ್ಳಿ. ಆತ್ಮಗಳು ರೋಧಿಸುವುದನ್ನ ಸೈನ್ಸ್ ಇಸ್ ಆಲ್ಸೋ ಪ್ರೂವ್ಡ್ ಇದೆ. ಅವನು ಅಳುವಾಗ ನನ್ನವರು ಅಂತ ಇಷ್ಟು ದಿನ ಈ ಮನೆ, ಈ ಕಾರು, ಈ ಬಂಗ್ಲೆ, ಈ ಪೋಸ್ಟು, ಈ ಪದವಿ, ಈ ಪ್ರತಿಷ್ಠೆ ಅಂತ ಈ ಒಂದು ಅಟ್ಯಾಚ್ಮೆಂಟ್ಗಳಲ್ಲಿ ಒದ್ದಾಡಿ ನೋಡಿದ್ರೆ ಆ ಜೀವ ಬಿಡ್ತಿದ್ದಾಗೆ ಆ ಶರೀರಕ್ಕೆ ಬೆಂಕಿ ಇಚ್ಚಿ ಎಲ್ಲರೂ ಹೊರಡೋಗ್ತಾರೆ, ಯಾರೂ ಇರಲ್ಲ. ಆ ರೋದಿಸುತ್ತಂತೆ. ಆ ರೋದನ ಕೇಳಲಾರದೆ ಶಿವಯ್ಯ ನೋಡಿ, ಸುವರ್ಣ ಶಿಖರ, ಕೈಲಾಸ ಶಿಖರ ಅಂದ್ರೆ ಅದು ಬಂಗಾರ ಅಂತ ಹೇಳ್ತಾರೆ. ಬಂಗಾರಕ್ಕಾದ್ರೂ ಹೊಳಪು ಕಡಿಮೆ ಆಗುತ್ತೇನೋ, ಕೈಲಾಸಕ್ಕೆ ಹೊಳಪು ಕಡಿಮೆ ಆಗೋಲ್ಲ ಅಂತ ಕೈಲಾಸಾಧಿಪತಿ ಕೈಲಾಸವನ್ನೇ ಬಿಟ್ಟು ಮುಕ್ಕಣ್ಣ, ಅಂಥ ಮುಕ್ಕಣ್ಣ ಬಂದು ಸ್ಮಶಾನದಲ್ಲಿ ನಮ್ ಜೊತೆ ಕುಳಿತು ಯಾಕೋ ಯೋಚನೆ ಮಾಡ್ತೀಯ ಅಂತ ಸಮಾಧಾನ ಮಾಡ್ಲಿಕ್ಕೆ ತನ್ನ ಪರಿವಾರ, ಕುಟುಂಬ ಎಲ್ಲ ಬಿಟ್ಟು ಆತ್ಮ ಬಂದು, ನಿಜವಾದ ಆತ್ಮ ಬಂದು ಶಿವಯ್ಯ ಬಂದು ನಮ್ಮನ್ನು ಸಮಾಧಾನ ಅಪ್ಕೋತಾನಂತೆ ಸ್ಮಶಾನದಲ್ಲಿ. ಅಂತೆ ಅಲ್ಲ, ಇದು ಸತ್ಯ. ಶಿವಯ್ಯ ಒಬ್ಬನೇ, ಎಲ್ಲರೂ ಹೋದ ಮೇಲೆ ನಮ್ಮ ಜೊತೆ ನಿಲ್ಲೋದು. ಅದಕ್ಕೆ ಬದುಕಿರುವಷ್ಟು ದಿನನು ಶಿವ 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 ಅನ್ನಿ ಅಂತ ಹೇಳ್ಬಿಟ್ರು. ಸತ್ತ ಮೇಲಲ್ಲ, ಅವಯ್ಯ ಬಂದೇ ಬರ್ತಾನೆ ಸಾಂತ್ವನಕ್ಕೆ. ಎಲ್ಲಿದ್ದರು ಆದಿದೇವತ, ಆದಿ ದಂಪತಿಗಳು, ಸೃಷ್ಟಿ ಕಾರ್ಯಕ್ಕೆ ಅವರೇ ಮೂಲ ಕಾರಣ ಅನ್ನತಕ್ಕಂಥದ್ದು ಯಾವುದೇ ಮದುವೆ ಪತ್ರಿಕೆಯಲ್ಲಿ ಶಿವ ಪಾರ್ವತಿದೇ ಹಾಕೋದು. ಅಂತ ಶಿವಯ್ಯ ನಮಗ್ ಸಮಾಧಾನ ಮಾಡೋಕ್ ಬಂದು ಕೂತ್ಕೋತಾನೆ ಸ್ಮಶಾನದಲ್ಲಿ. ಅದು ಪಾರ್ವತಿ ಕೇಳೋಗುತ್ತೆ, ಅಲ್ಲ ಸ್ವಾಮಿ ಎಲ್ಲಾ ಬಿಟ್ಟೋಗಿ ಸ್ಮಶಾನದಲ್ಲಿ ಕೂತ್ಕೋತಿಯಲ್ಲ ಅಂದ್ರೆ, ನಂದು 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 ಅಂತಿದ್ದ ಅಲ್ವಾ, ಎಲ್ಲಾನು ಬಿಟ್ಟು ಆ ಆತ್ಮ ತಪ್ಪಿಸ್ತಿದೆ, ರೋಧಿಸ್ತಿದೆ, ನನಗೆ ಯಾರೂ ಇಲ್ವಾ? ನಿಜವೇ, ನಮ್ಗೆ ಯಾರೂ ಇರಲ್ಲ ಮಕ್ಕಳೇ, ಇದೆಲ್ಲ ಸುಳ್ಳು, ಮಾಯ. ಇವರೆಲ್ಲ ಇರ್ತಾರೆ, ನಾವು ಇರ್ತೀವಿ ಅವರಿಗೆ ಜೊತೆ, ಇಲ್ಲ ಅವರು ನಮ್ಮ ಜೊತೆ ಇರ್ತಾರೆ. ಇದೆಲ್ಲ ಮಾಯೆ. ಇದೇ ಪರಮಾತ್ಮನ ಪರಿಪೂರ್ಣ ಪಾರಮಾರ್ಥಿಕತೆಯ ಸತ್ಯ. ಇದು ನಶಿಸಿ ಹೋಗುತ್ತೆ. ನಾನು ನೋಡಿದ್ದೇನೆ, ಒಬ್ಬ ದೊಡ್ಡ ಸೂಪರ್ ಸ್ಟಾರ್, ದ ಡಾನ್ಸಿಂಗ್ ಕಿಂಗ್, ಇವತ್ತು ನಡಿಲಿಕ್ಕೆ ಕಷ್ಟಪಡ್ತಾರೆ. ನೋಡಿದ್ದೇನೆ, ಅಲ್ಲೊಂದು ನಿಂತ್ಕೊಳ್ಳೋಕೆ ಕೂಡ ಒಂದು ಸಣ್ಣ ಕದಲಿಕ್ಕೆ ಸಂಕಟ ಆಗುತ್ತೆ. ಅದೊಂದು ಕಲೆ.
ದೈವದತ್ತಕ್ಕಲ್ಲ ಇವತ್ತು ನೋಡಿ, ಯಾರು ಮಾಡಿದ್ದು? ಅವನಿಚ್ಛೆ. ನಿನ್ನ ಕಾಲುಗಳೇ ಇದು ಅಂತ ಹೇಳ್ತಿದ್ಯಲ್ಲ, ಇದು ನೋಡು ಅಂತಕ್ಕಂಥದ್ದು. ಅದೊಂದು ಮ್ಯಾಜಿಕ್ ಮೂಮೆಂಟಿಂಗ್ ಮಾಡಿದ್ರೆ ನಿಂತ್ಕೊಳ್ಳಕ್ಕಾಗದಂತ ಭಾವ ಆಗಿ ಹೋಯ್ತು, ಜೀವವೂ ಹೋಯ್ತು. ಸೂಪರ್ ಸ್ಟಾರ್. ಸೊ ಯಾವುದ ಆ ಶಕ್ತಿ? ಎಲ್ಲ ಭಗವಂತನ ಶಕ್ತಿಯ ಕೊಟ್ಟಿರೋದು, ತಗೊಳ್ಳೋದು ಆತನೇ. ಆದ್ರೂ ನಾವು ಇದು ನಂದು, ಇದು ನಂದು, ಇದು ನಂದು, ಇದು ನಂದು, ಈ ಹೆಸರು ನಂದು, ಇದಿದ್ರೇನೆ. ಅದರಲ್ಲಂತೂ ಈಗ ಸೋಷಿಯಲ್ ಮೀಡಿಯಾ ಇದಾಗ್ಬಿಟ್ಟು ನಾವು ಟಿವಿಲಿ ಬಂದ್ರೇನೆ ಇನ್ನು ಆ ರೀಲ್ಸ್ ಹುಚ್ಚಿಗೋಸ್ಕರ, ಇನ್ನೊಂದು ಹೆಸರು ಪಾಪ್ಯುಲರ್ ಆಗೋದಕ್ಕೋಸ್ಕರ ಏನೇನೋ ಮಾಡ್ತಿದ್ದಾರೆ. ತರ ವಿಚಿತ್ರ ಆಗುತ್ತೆ, ಗಾಬರಿ ಆಗುತ್ತೆ ನೋಡ್ತಿದ್ರೆ ನಾವು ಎಲ್ಲಿಗೆ ಹೆಜ್ಜೆ ಇಡ್ತಿದ್ದೇವೆ ಅಂತ. ನೋಡಿ ಆ ಶಿವಯ್ಯ ಹೇಳೋದಂತ ಪಾರ್ವತಿ, ಯಾರೂ ಇಲ್ಲಮ್ಮ ನಂದು ತನ್ನದು ಅಂತ. ಅದಕ್ಕೋಸ್ಕರ ನಾನಿದ್ದೇನೆ ಅವ್ರ ಜೊತೆಯಲ್ಲಿ ಸಮಾಧಾನಕ್ಕೆ. ನನಗಿಲ್ಲಲ್ಲ, ನಾನು ಈಗ ಅವರ ಜೊತೆಯಲ್ಲಿರಬೇಕು. ಸ್ಮಶಾನದಲ್ಲಿ ನಮಗೆ ಸಾಂತ್ವನ ಹೇಳಲು ಖುದ್ದು ಶಿವಯ್ಯನೇ ಬಂದು ನಮಗೋಸ್ಕರ ಬಂದಿರೋದು, ನಮ್ಮನ್ನ ಸಮಾಧಾನ ಮಾಡ್ಲಿಕ್ಕೆ. ಯಾಕೆಂದ್ರೆ ನಮ್ಮನ್ನ ಸಮಾಧಾನ ಮಾಡಲು ಯಾರು ಬರೋಲ್ಲ, ಇರೋಲ್ಲ. ಏನೋ ಹೇಳ್ತಾರಲ್ವಾ, ಸಿಂಪಲ್ ಆಗಿ ಹೇಳ್ತಾರೆ. ಒಬ್ಬ ಗಂಡಸು ಕೈ ಖಾಲಿ ಆದ್ರೆ ಅವನಲ್ಲಿ ಬಡತನ ಬಂದ್ರೆ ಅವನ ಹೆಂಡತಿಯನ್ನ ನೋಡ್ಬೇಕು ಅಂತ. ನಿಜವಾದ ಧರ್ಮ ಪತ್ನಿ ಹೇಗೆ ನಡ್ಕೋತಾಳೆ ಅಂತ, ಧೈರ್ಯ ಹೇಗೆ ಹೇಳ್ತಾಳೆ, ಇನ್ನೊಂದು ಹೋಗ್ಲಿ ಬಿಡ್ರಿ, ಅದನ್ನ ನೆನಪಿಸೋದೇ ಇಲ್ಲ ಅಂತೆ. ನಿಜವಾದ ಧರ್ಮ ಪತ್ನಿ ನಷ್ಟವನ್ನ, ಕಳ್ಕೊಂಡಿರೋದನ್ನ, ಆಗಿರೋ ಅವಮಾನವನ್ನ, ನೋವನ್ನ ಅನ್ನತಕ್ಕಂಥದ್ದಾದ್ರೆ ಒಬ್ಬ ಗಂಡಿಗೆ ಬಡತನ ಅಂತ ಬಂದಾಗ ನೋಡಿ ಹೆಂಗ್ ಆಡ್ಕೋತಾಳೆ ಅಂತ. ಇದು ಸತ್ಯ ಮಕ್ಕಳೇ. ಇದು ಸತ್ಯ. ಗಂಡ ಬಡವ ಆಗೋಯ್ತು ಅಂತ ಹೇಳ್ದಂದ್ರೆ, ಗಂಡನ ಸಂಪಾದನೆ ಕೆಳಗಡೆ ಆಗೋಯ್ತು ಅಂದ್ರೆ ಅಲ್ಲಿ ಬಂದ್ಬಿಡ್ತವೆ ಏನೇನ್ ಬರುತ್ತೆ ಅಂತ. ಅದಷ್ಟೇ ಅಲ್ಲ, ಹೆಂಡತಿಗೆ ಅನಾರೋಗ್ಯ ಬಂದ್ಬಿಡ್ತು, ಪತ್ನಿಗೆ ಗಂಡನ ಬುದ್ಧಿಯನ್ನ ನೋಡಿ. ಈ ರೋಗಿಷ್ಠ ಹೆಂಡತಿನ ಕಟ್ಕೊಂಡು, ಹೌದು, ಇಷ್ಟು ಜನ್ಮಾಂತರದ ಅನುಬಂಧ ಅಂತ ಹೇಳ್ಕೊಳ್ತಕ್ಕಂಥ ಸಪ್ತಪದಿಯ ಭಾವದಲ್ಲಿಯೇ ಈ ರೀತಿ ಇರಬೇಕಾದರೆ ಯೋಚನೆ ಮಾಡಿ ನೋಡಿ. ಅಯ್ಯೋ, ಇನ್ನೂ ಹೇಳ್ಬೇಕು ಅಂದ್ರೆ ಇವತ್ತು ಎಲ್ರೂ ಹೇಳ್ತಾರೆ, ಎಲ್ಲಾರು ಮಾಡುವುದು ಬಟ್ಟೆಗಾಗಿ, ಗೇಣು ಹೊಟ್ಟೆಗಾಗಿ ಅಂತ. ಇವತ್ತು ಹೊಟ್ಟೆಯಿಂದಲೇ ಎಷ್ಟೋ ಸಂಬಂಧಗಳು ಒಡೆದೋಗ್ಬಿಟ್ಟಿದೆ, ನಂಬ್ತೀರಾ? ಹೊಟ್ಟೆ 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 ಅಂತೀವಲ್ವಾ, ಹೊಟ್ಟೆಯಿಂದಲೇ ಎಷ್ಟೋ ಸಂಬಂಧಗಳು. ಒಂದೇ ಹೊಟ್ಟೆಲಿ ಹುಟ್ಟಿದವರು ಇವತ್ತು ಕೊಲೆಗಡಕರಾಗ್ಬಿಟ್ಟಿದ್ದಾರೆ, ದಾಯಾದಿಗಳಾಗ್ಬಿಟ್ಟಿದ್ದಾರೆ. ನನ್ನ ಮನೆಯಲ್ಲೇ ನೋಡಿದ್ದೇನೆ ಮಕ್ಕಳೇ, ನನ್ನ ಮನೆಯಲ್ಲೇ. ನಾನು ಯಾವಾಗ್ಲೂ ಹೇಳ್ತೇವೆ, ಒಂದ್ ತಟ್ಟೆಲಿ ತಿಂದವರಪ್ಪ, ನಾವು ಹಂಗೆಲ್ಲ ಯೋಚನೆ ಮಾಡಬಾರ್ದು. ದೇವರೇನೋ ಒಂದು ಹಣ್ಣು ನನಗೆ ಜಾಸ್ತಿ ಕೊಟ್ಟ, ಹಂಚ್ಕೊಳ್ಳೋಣ. ಒಂದು ಜಾಸ್ತಿ ಕೊಟ್ಟ, ಹಂಚ್ಕೊಳ್ಳೋಣ. ಏನೂ ಆಗಲ್ಲ. ಇದು ಯಾಕೆ ಈ ತರ ಯೋಚನೆ ಮಾಡ್ತೀರಿ? ಇಲ್ಲ, ಇದೆ ಬರೋದೇ ಇಲ್ಲ, ಎಲ್ಲೋ ಸಂಕಟ. ಮೊನ್ನೆ ಏನು ಕೂಡ ತುಂಬಾ ಬೇಸರದಿಂದ ಹೇಳ್ಬಿಟ್ಟೆ, ಯಾವಾಗ ನಾನು ಹೋಗ್ತೀನೋ ನಿಮ್ಮಿಂದ ದೂರ, ಬೇಡ ಅನ್ಸ್ಬಿಟ್ಟಿದೆ. ನೀವು ಒಂದು ಕಾರಣ. ಎಷ್ಟಿದ್ದರು ಇಲ್ಲದಿದ್ರು ಇರೋ ಈ ಒಂದು ತೆಂಗಿನ ಮರ ಇದೆ, ನಮಗೆ ಸಾಕು, ಒಂದೊಂದು ಎಳ್ನೀರು ಸಿಗ್ತಿದೆ ಅನ್ನೋದೇ ತೃಪ್ತಿ ಇಲ್ಲ. ಏನಕ್ಕೆ ಈ ತರ ಮಾಡ್ತೀರಿ ಅಂತಕ್ಕಂಥದ್ದು. ಲೋಕ ಹೀಗೆ ನೋಡಿ. ಶಿವಯ್ಯ ಅಂಥದ್ದೊಂದು ಭಾವ. ಕಾಲಕ್ಕೆ ಶಿವನ ಹತ್ರ ಹೋಗ್ತಾರೆ ಇವರೆಲ್ಲ. ಶಿವಯ್ಯ ಹೇಳ್ತಾರೆ, ಮೃತ್ಯುವಿಗೆ ಕಡೆಯಲ್ಲಿ ಬರುವುದು ನಾನೇ, ನಿಜವೇ. ಆದ್ರೆ ಅದು ನನ್ನ ಕೈಯಲ್ಲಿಲ್ಲ, ಅದ್ರ ಜವಾಬ್ದಾರಿಯನ್ನ ಯಮನಿಗೆ ಕೊಟ್ಟು ಬಿಟ್ಟಿದ್ದೇನೆ. ಈ ಗಿಳಿ ಸಾವು ನನ್ನ ಕೈಯಲ್ಲಿಲ್ಲ, ಯಮನ ಕೈಯಲ್ಲಿದೆ. ಸರಿ, ಎಲ್ರು ಯಮನ ಸಭೆಗೆ ಹೋದ್ರು. ಯಾರ್ಯಾರು? ಇಂದ್ರ, ಬ್ರಹ್ಮ, ವಿಷ್ಣು, ಶಿವ, ಯಮನ ಸಭೆಗೆ. ದಿಗಿಲ್ ಬಿದ್ದೋದ್ರು ಯಮರು. ಇದೇನಪ್ಪ ಇದು? ತ್ರಿಮೂರ್ತಿಗಳು, ಇಂದ್ರಾದಿ ದೇವತೆಗಳೆಲ್ಲ ಬಂದ್ಬಿಟ್ಟಿದ್ರೆ ಯಾಕೆ, ಏನಾಯ್ತು? ನನ್ನಿಂದ ಏನಾದ್ರೂ ಅಪಚಾರ? ಏನೂ ಇಲ್ಲಪ್ಪ, ಅಪಚಾರನೂ ಇಲ್ಲ, ಏನೂ ಇಲ್ಲ. ಈ ಥರದ್ದು ಒಂದು ಸಣ್ಣದೊಂದು ನಮಗೆ ಧರ್ಮ ಸಂಕಷ್ಟ ಬಂದ್ಬಿಟ್ಟಿದೆ. ಇಂದ್ರ ಹೇಳೋದು, ಹಿಂಗಾಯ್ತು, ಹಿಂಗ್ ಬಂದ್ವಿ, ಎಲ್ಲ ಸೇರ್ಕೊಂಡು ನಿನ್ನ ಹತ್ರನೇ ಬಂದಿದ್ದೀವಪ್ಪ. ಈ ಗಿಳಿಗೆ ಯಾವಾಗ ಸಾವು ಬರುತ್ತೆ ಅಂದ್ರೆ ನಾವು ಏನೋ ಒಂದು ಮಾಡ್ಕೋಬಹುದು, ಸಾವು ತಪ್ಪಿಸ್ಲಿಕ್ಕಾಗುತ್ತೆ. ಅಯ್ಯೋ, ಅದು ಹಣೆ ಬರೆದಿಟ್ಟಿರೋದು, ನಾನು ಬದಲಾಯಿಸ್ಲಿಕ್ಕೂ ನನ್ನ ಕೈಯಲ್ಲೂ ಇಲ್ಲ.
ಇಷ್ಟ ಆಯಸ್ಸು ಅಂತಿರುತ್ತೆ. ಸರಿ, ಎಷ್ಟು ಆಯಸ್ಸಿದೆ ಸ್ವಲ್ಪ ನೋಡಿ ಹೇಳ್ತೀಯಪ್ಪ, ಹೋಗ್ಲಿ, ನನ್ನ ಹೆಂಡತಿ ತುಂಬಾ ದುಃಖದಲ್ಲಿದ್ದಾಳೆ ಅಂದ್ರೆ ಸರಿ ಬನ್ನಿ ಅಂತ ಓಲೆಗರಿಯಲ್ಲಿ ಅದಕ್ಕೆ ಆಯಸ್ಸು, ಎಲ್ಲಾ ಜೀವಿಗಳದ್ದು ಒಂದೊಂದು ಇದೆ ಡೆಸ್ಟಿನಿ, ಇಷ್ಟು ದಿನ ಅಂತ ಹೋಗ್ಬಿಟ್ಟು ಒಂದು ಪ್ರಾರ್ಥನೆ ಮಾಡಿ ಶಿವಯ್ಯತನೇ ಅಧಿಕಾರ ಕೊಟ್ಟಿರೋದು, ಮೃತ್ಯು ದೇವತಾ ಅಂತ ಒಂದು ಓಲೆಗರಿ ಕೈ ಬಂತಂತೆ. ಈಗ ನೋಡ್ತಿದ್ದಾಗೆ ಗಿಳಿ ಕೈಯಲ್ಲಿ ಜೀವ ಬಿಡ್ತಂತೆ. ಅಯ್ಯೋಯ್ಯೋ ಅಂತನಂತೆ ಇಂದ್ರ, ಇದೇನಿದು ಹಿಂಗಾಗೋಯ್ತು ಅಂತ ನೋಡ್ಬಿಟ್ಟು, ಹೌದು ಸ್ವಾಮಿ ಇಲ್ಲಿದೆ ನೋಡಿ ಓದ್ಕೊಳ್ಳಿ ಅಂತ. ಏನಿದೆ ಗೊತ್ತಾ, ಕರ್ಮವನ್ನು ತಪ್ಪಿಸಲು ಆಗುವುದಿಲ್ಲ ಅನ್ನತಕ್ಕಂಥದ್ದು ಅದೇ. ಕಾಲದ ಒಳಗಡೆ ನಾವು ಲೀನ. ಯಾವಾಗ ಈ ರೀತಿ 5 ದೇವತೆಗಳು ಸೇರ್ತೀವೋ ಆಗ ಈ ಗಿಳಿಗೆ ಜೀವ ಹೋಗುತ್ತೆ ಅನ್ನತಕ್ಕಂಥದ್ದು. ನೋಡಿ, ತಪ್ಪಿಸ್ಕೊಳ್ಳಿಕ್ಕೆ ಆಯ್ತಾ ನೋಡಿ, ಇದಕ್ಕೊಂದು ಕಾರಣ ಸೃಷ್ಟಿ ಮಾಡ್ತು. ಶಚಿದೇವಿಗೆ ಒಂದು ಕೋರಿಕೆ ಬಂತು, ಗಂಡನಿಗೆ ಹೇಳಿದ್ಲು, ಗಂಡ ಇಂದ್ರ ಬಂದು ಬ್ರಹ್ಮ ಬಂದು ವಿಷ್ಣು ಬಂದು ಶಿವಯ್ಯ ಬಂದು ಯಮ, ಎಲ್ರು 5 ಜನ ಬಂದು ಆ ಒಂದು ಓಲೆ ತೆಗಿತಿದ್ದಾಗೆ ಜೀವ ಆಯ್ತು. 5 ದೇವತೆಗಳು ಯಾವಾಗ ಸೇರ್ಕೋತಾರೋ ಆ ಸಮಯ ಜೀವ ಇಲ್ಲ. ಸೊ ಇಟ್ಸ್ ಆಲ್ರೆಡಿ ಡೆಸ್ಟಿನಿ ಇಸ್ ಡಿಸೈಡೆಡ್, ಸೊ ಯು ಕೆನಾಟ್ ಎಸ್ಕೇಪ್, ಸರೆಂಡರ್ ಅಂಡ್ ಮೂವ್ ಆನ್ ಅಂತ ಹೇಳ್ತಾ, ಪೂರ್ವಾಷಾಢ ನಕ್ಷತ್ರ ವಿಶೇಷವಾಗಿ ತುಂಬಾ ಜನಕ್ಕೆ ಗೊತ್ತಿಲ್ಲ. ಪೂರ್ವಾಷಾಢ ನಕ್ಷತ್ರ ಶನಿವಾರ ಹುಟ್ಟೋದು ನೋವೇ, ಕಳ್ಕೋತಿರ ಧನಲಕ್ಷ್ಮಿ ನಷ್ಟ. ಧನ ಅನ್ನೋದು ಉಳ್ಕೊಳ್ಳಲ್ಲ, ಯಾವುದೋ ರೂಪದಲ್ಲಿ ಸಟ್ಟಾ ಬಜಾರ್. ಮೊನ್ನೆ ನೋಡಿ, ಒಂದು ನಿಮಾನ್ಸ್ ಆಸ್ಪತ್ರೆಯಿಂದ ಯಾರೋ ಒಂದು ಹುಡುಗ ಈ ಟ್ರೇಡಿಂಗ್ ಅನ್ನೋ ಹುಚ್ಚು ಒಳಗಾಗಿ 80 ಲಕ್ಷದವರೆಗೂ ಕಳ್ಕೊಂಡು ನಿಮಾನ್ಸ್ಗೆ ಸೇರಿದ್ದಾನೆ. ಮಾನಸಿಕ ಅಸ್ವಸ್ಥ. ಹೇಳ್ತಲೇ ಇದ್ದೀನಿ, ನೀವು ಕೇಳೋಲ್ಲ. ನಾವು ಹೋಗೋದೆ ಸ್ವಾಮಿ, ಒಂದೊಂದು ಕಾಲ್ಗಟ್ಟಕ್ಕೆ ಒಂದೊಂದು ಟ್ರೆಂಡಿಂಗ್ ಆಗುತ್ತೆ ಅಂತ ಹೇಳ್ತೀವಿ. ಈಗ ಟ್ರೆಂಡಿಂಗ್ ಆಗಿದೆ, ಬಿಟ್ಕಾಯಿನ್ ಟ್ರೆಂಡಿಂಗ್ ಆಗಿದೆ, ಜೂಜು ಟ್ರೆಂಡಿಂಗ್ ಆಗಿದೆ, ಪಬ್ಬು ಟ್ರೆಂಡಿಂಗ್ ಆಗಿದೆ, ಈ ಡ್ರಗ್ಸು ಟ್ರೆಂಡಿಂಗ್ ಆಗ್ಬಿಟ್ಟಿದೆ. ಆಮೇಲೆ ಈ ತರ ಸುಳ್ಳು ಹೇಳಿ ಮದುವೆಗಳಾಗೋತಕ್ಕಂಥ ಒಂದು ಟ್ರೆಂಡಿಂಗ್ ಶುರು ಆಗ್ಬಿಟ್ಟಿದೆ. ಏನೇನೋ ಬಂದ್ಬಿಟ್ಟಿದೆ ಮಕ್ಕಳೇ. ಇರ್ಲಿ, ಈ ಒಂದು ಪೂರ್ವಾಷಾಢ ನಕ್ಷತ್ರದ ದಿನ ನಿಜ ಹೇಳ್ಬೇಕು ಅಂದ್ರೆ, ಯಾರಾದ್ರೂ ಬೋರ್ವೆಲ್ ಹಾಕ್ತಿದ್ರಿ, ಬಾವಿ ತೋಡ್ಬೇಕು ಅನ್ಕೊಂಡಿದ್ದೀರಿ, ಕಲ್ಯಾಣಿ ಕಟ್ಟಬೇಕು, ಕೆರೆ ಕಟ್ಟಬೇಕು, ಅಣೆಕಟ್ಟು ಕಟ್ಕೋಬೇಕು ಅನ್ನತಕ್ಕಂಥ ಕಾರ್ಯಗಳು ಅದ್ಭುತ. ರೈತರಿಗೆ ಅತಿ ವಿಶೇಷವಾಗಿ ತೆಂಗಿನ ಗಿಡ ನೆಡಬೇಕು ಅನ್ನುವುದಾದರೆ, ತೆಂಗಿನ ತೋಟ, ಅಡಿಕೆ ತೋಟ, ಕಬ್ಬಿನ ತೋಟ, ಇದನ್ನ ಮಾಡ್ಲಿಕ್ಕೆ ತುಂಬಾ ಪ್ರಶಸ್ತವಾಗಿರತಕ್ಕಂಥ ಒಂದು ದಿನ. ಪೂರ್ವಾಷಾಢ ನಕ್ಷತ್ರದ ದಿನ ತೆಂಗಿನ ತೋಟ ಆರಂಭ ಮಾಡ್ಲಿಕ್ಕೆ ಗಿಡಗಳು ತಗೊಬಂದು ಪೂಜೆ ಮಾಡಿ, ತೋಟ, ಕಬ್ಬಿನ ತೋಟ, ಇವೆರಡು ಅತ್ಯುತ್ತಮ. ಅಡಿಕೆ ತೋಟಕ್ಕಿಂತ ಕಬ್ಬಿನ ತೋಟ, ತೆಂಗಿನ ತೋಟ, ಹಣ್ಣಿನ ತೋಟ, ಪಪ್ಪಾಯ ತೋಟ, ಪಪ್ಪಾಯ ಗಿಡಗಳು, ಮರಗಳು ಅನ್ನತಕ್ಕಂಥದ್ದು ತುಂಬಾ ವಿಶೇಷ ಆಗ್ತಕ್ಕಂಥದ್ದಾಗುತ್ತೆ. ಚೆನ್ನಾಗಿದೆ, ಮಾಡ್ಕೊಳ್ಳಿ ಅಂತ ಹೇಳ್ತಾ, ಪೂರ್ವಾಷಾಢ ನಕ್ಷತ್ರ, ಚಂದ್ರ ಶುಕ್ರನ ಸಾರದಲ್ಲಿದ್ದಾನೆ, ಶುಕ್ರ ರಾಹುಸಾರ, ರಾಹುಸಾರದಲ್ಲೇ. ಯಾವಾಗ ಶುಕ್ರ ರಾಹು ಈ ತರ ಸಂಬಂಧಗಳು ಬರ್ತವೆ ಅಂದ್ರೆ, ಬಂದಾಗ ಅದ್ರ ಜೊತೆಲೂ ನೋಡಿ ಆತ್ಮಕಾರಕ, ಬುದ್ಧಿಕಾರಕ, ಆಮೇಲೆ ಆ ಕೇತು ಬೇರೆ, ಈ ತರದ್ದು ಎಡವಟ್ಟು ಮದುವೆಗಳು, ಇನ್ನೊಂದು ಕೆಲವೊಂದು ಕಪೋಲ ಕಲ್ಪಿತ ಮುಚ್ಚಿಟ್ಟು ಮಾಡ್ಕೊಳ್ತಕ್ಕಂಥ ಎಡವಟ್ಟುಗಳ ಭಾವ. ಅದು ಹೇಗೆ ಗುಂಡಿಗೆ ಬರುತ್ತೋ ನಮಗಂತೂ ನೆನೆಸ್ಕೊಂಡ್ರೇನೆ ಭಯ. 2 ಮಕ್ಕಳ ತಾಯಿ ಹೋಗಿ ಮದುವೆ ಆಗೋದಂತೆ, ಇವ್ ನೋಡಿದ್ರೆ 9 ಮದುವೆ ಆಗೋದಂತೆ. ಏನೆಲ್ಲ ಕೇಳ್ತಿದ್ದೀವಿ. ಶಿವ. ಮೇಷರಾಶಿ, ಚಂದ್ರ ವಿಶೇಷವಾಗಿ ಶುಕ್ರನ್ ಸಾರದಲ್ಲಿದ್ದು, ಮೇಷರಾಶಿಗೆ ಲಾಭದಲ್ಲಿ ಶುಕ್ರನಿದ್ದಾನೆ, ರಾಹು ಸಾರದಲ್ಲಿದ್ದಾನೆ. ಚೆನ್ನಾಗಿದೆ, ಮಾಧ್ಯಮದಲ್ಲಿದ್ದೀರಿ, ಬ್ಯೂಟಿಫುಲ್. ಎಕ್ಸ್ಪೋರ್ಟ್ ಇಂಪೋರ್ಟ್ ಬಿಸ್ನೆಸ್ಗಳಲ್ಲಿದ್ದೀರಿ, ಸರ್ಕಾರಿ ಮಟ್ಟದ ಕೆಲಸ ಕಾರ್ಯಗಳಲ್ಲಿದ್ದೀರಿ, ಚೆನ್ನಾಗಿದೆ. ಶರಣಾಗತಿಯನ್ನ ಸೂಚಿಸುತ್ತೆ ಇದು. ಸೂರ್ಯನಿಗೆ ರಾಹು ಅಂತ ಹೇಳಿದ್ದೆ ಗ್ರಹಣ ಛಾಯೆ. ಸೊ ಅಲ್ಲಿಗೆ ನಿಮ್ಮ ಒಂದು ಯೋಗಕಾರಕ ಸೂರ್ಯನಿಗೆ ರಾಹು ಹಿಡ್ಕೊಂಡಿದೆ. ಶತ್ರುಗ್ರಹಗಳು ಪ್ರಬಲವಾಗಿ ನಿಂತ್ಕೊಬಿಟ್ಟಿದ್ದಾವೆ. ಕುಜ ಒಬ್ಬ ಚೆನ್ನಾಗಿದ್ದಾನೆ, ಗುರು ದೃಷ್ಟಿ ಇಲ್ವಲ್ಲ. ಸೊ ಅದರಿಂದ ನಿಮ್ಮ ಎದುರಾಳಿಗಳು ಕೆಲವೊಂದು ಪಟ್ಟುಗಳಾಗ್ತಿದ್ದಾರೆ. ಸ್ವಲ್ಪ ನೋಡ್ಕೊಂಡು ನಿಧಾನವಾಗಿ, ತುಂಬಾ ದೊಡ್ಡ ಸ್ಥಾನ ಪದವಿ ಪ್ರತಿಷ್ಠೆಲಿರೋರು ನೋಡ್ಕೊಂಡು ಹೆಜ್ಜೆ ಆಗ್ತಕ್ಕಂಥದ್ದು ಮಾಡಿ. ವೃಷಭ ರಾಶಿ, ವಿಶೇಷವಾಗಿ ಚಂದ್ರ ಅಷ್ಟಮವಾದರೂ
ಶುಕ್ರ ನಿಮಗೆ ದಶಮದಲ್ಲಿದ್ದಾನೆ. ಬಂಗಾರ, ಬೆಳ್ಳಿ, ಆಭರಣ, ಅಲಂಕಾರ, ಅವುಗಳ ಲೇವಾದೇವಿ, ಫೈನಾನ್ಸ್ ಮಾಡ್ತಿರೋದು, ಗೌರ್ಮೆಂಟ್ ಪ್ರಾಜೆಕ್ಟ್ಗಳಲ್ಲಿ ಇರತಕ್ಕಂಥದ್ದು, ಕೆಮಿಕಲ್ ಇಂಜಿನಿಯರಿಂಗ್ ಸಂಬಂಧಪಟ್ಟಂಥದ್ದು ಇರೋದು, ಪೇಂಟಿಂಗು, ಮಾಧ್ಯಮ, ಒಂದು ಅನುಕೂಲ, ಸ್ವಲ್ಪ ಖರ್ಚುಗಳ ದಿನ. ಮಿಥುನ ರಾಶಿ, ಭಾಗ್ಯದಲ್ಲಿ ಶುಕ್ರನಿರುವುದು ಒಳ್ಳೆಯದೇ. ಕೇಂದ್ರದಲ್ಲೂ ಕೂಡ ಚಂದ್ರ ಶುಕ್ರನ್ ಸಾರದಲ್ಲಿರೋದ್ರಿಂದ ಸ್ತ್ರೀಯರಿಗೆ ಸಂಬಂಧಿತ ವೃತ್ತಿ, ಉದ್ಯೋಗ, ಅಲಂಕಾರ, ಒಪ್ಪ, ಓರಣ, ಈವೆಂಟ್ ಮ್ಯಾನೇಜ್ಮೆಂಟ್, ಎಂಟರ್ಟೈನ್ಮೆಂಟ್ ಮ್ಯಾನೇಜ್ಮೆಂಟ್, ಥಿಯೇಟರು, ಕ್ಲಬ್ಬು, ರೆಸ್ಟೋರೆಂಟು, ಮೇಕಪ್, ಬ್ಯೂಟಿ ಪಾರ್ಲರ್ ಅನುಕೂಲ. ಕರ್ಕಾಟಕ ರಾಶಿ, ಶುಕ್ರ ಅಷ್ಟಮದಲ್ಲಿದ್ದಾನೆ. ತುಂಬಾ ದೊಡ್ಡ ಸಮಸ್ಯೆಯನ್ನು ಮಾಡೋಲ್ಲ, ಆದ್ರೆ ಚಂದ್ರ ಶುಕ್ರನ್ ಸಾರದಲ್ಲಿರೋದ್ರಿಂದ ವಿಪರೀತ ಖರ್ಚುಗಳನ್ನ ಸೂಚಿಸ್ತಿರ್ತಕ್ಕಂಥದ್ದು. ಸಡನ್ ಆಗಿ ದೂರದ ಕೆಲಸ, ಓಡಾಟ, ಮನೆಯ ಸ್ತ್ರೀಯರ ಆರೋಗ್ಯದ ಕಡೆ ಒಂದು ಸಣ್ಣ ಗಮನ ಇರಲಿ. ತಾಯಿಗೆ ಏನಾದರೂ ಗುಪ್ತ ಸಮಸ್ಯೆಗಳಿದ್ದರೆ, ಗುಪ್ತ ಅಂದ್ರೆ ಯೂಟ್ರಸ್ ಇನ್ಫೆಕ್ಷನ್ಸ್, ಯೂರಿನರಿ ಇನ್ಫೆಕ್ಷನ್ಸ್ ಈ ತರ ಇದ್ರೆ ಸ್ವಲ್ಪ ನೋಡ್ಕೊಳ್ಳೋಕೆ ಹೇಳಿ, ಜಾಗ್ರತೆ. ಇನ್ನು ವಿಶೇಷವಾಗಿ ಸಿಂಹರಾಶಿ, ಚಂದ್ರ ಶುಕ್ರನ್ ಸಾರದಲ್ಲಿದ್ದು ಶುಕ್ರ ನೇರವಾಗಿ ನಿಮ್ಮನ್ನ ನೋಡ್ತಿದ್ದಾನೆ. ಬಟ್ಟೆ, ಹೂವು, ಹಣ್ಣು, ಅಲಂಕಾರ, ಕಾಂಡಿಮೆಂಟ್ಸು, ಜ್ಯೂಸ್ ಅಂಗಡಿ, ಹಣ್ಣಿನ ಅಂಗಡಿ, ಒಂದು ತಿಂಡಿ ಅಂಗಡಿ, ಒಂದು ಸಣ್ಣ ಮೆಸ್ಸು, ಇಂತಹ ಒಂದು ವೃತ್ತಿ ಉದ್ಯೋಗದಲ್ಲಿರ್ತಕ್ಕಂಥವ್ರಿಗೆ ಒಂದು ಸಣ್ಣ ಪರಿಶ್ರಮದಿಂದ ಲಾಭ. ಕನ್ಯಾ ರಾಶಿ, ಶುಕ್ರ 6ನೇ ಮನೆಯಲ್ಲಿರೋದ್ರಿಂದ ಆರೋಗ್ಯದ ಕಡೆ ಸ್ವಲ್ಪ ನೋಡ್ಕೊಳ್ಳಿ. ಅನಗತ್ಯ ಖರ್ಚುಗಳು, ಓಡಾಟಗಳು, ಸುತ್ತಾಟ, ಅದರಿಂದ ಖುಷಿ ಪಡ್ತೀರಿ. ಎಷ್ಟು ದುಡ್ಡು ಬಂದರೂ ನಿಲ್ಸೋಕ್ ಬಿಡಲ್ಲ ನಿಮಗೆ. ಎಷ್ಟು ದುಡ್ಡು ಬಂದರೂ ನಿಮಗೆ ನಿಲ್ಲಿಸಲು ಬಿಡುವುದಿಲ್ಲ. ಶುಕ್ರ 6ನೇ ಮನೆಯಲ್ಲಿರೋದ್ರಿಂದ ದಿಢೀರ್ ಇನ್ವೆಸ್ಟ್ಮೆಂಟ್ ಮಾಡೋದು, ಅದರಲ್ಲೂ ಈ ಒಂದು ಮಾಧ್ಯಮದಲ್ಲಿದ್ದೀರಾ, ಪ್ರೊಡ್ಯೂಸರ್ ಆಗಿದ್ದೀರಾ, ಫಿಲ್ಮ್ ಲ್ಯಾಂಡ್ ಅಲ್ಲಿ ಇದ್ದೀರಾ, ಎಂಟರ್ಟೈನ್ಮೆಂಟ್ ಇಂಡಸ್ಟ್ರಿಯಲ್ಲಿ ಇದ್ದೀರಾ, ಪ್ರೊಡಕ್ಷನ್ ಹೌಸ್ ಅಲ್ಲಿ ಇದ್ದೀರಾ, ಫಿಲ್ಮ್ ಡಿಸ್ಟ್ರಿಬ್ಯೂಷನ್ ಅಲ್ಲಿ ಇದ್ದೀರಾ, ಸ್ವಲ್ಪ ನೋಡಿಕೊಂಡು ಜಾಗ್ರತೆ. ಇನ್ನು ವಿಶೇಷವಾಗಿ ತುಲಾ ರಾಶಿ, ಭಾಗ್ಯೋದಯದ ದಿನ ಚೆನ್ನಾಗಿದೆ. ನಾಟ್ಯ, ಮೆಡಿಯಾ, ಮಾಧ್ಯಮ, ಸಿಹಿ ತಿಂಡಿ, ಹಣ್ಣು, ಬಟ್ಟೆ, ಇವುಗಳಿಗೆ ಸಂಬಂಧಪಟ್ಟಂತ ವೃತ್ತಿ, ಉದ್ಯೋಗ ತುಂಬಾ ಅನುಕೂಲ. ವೃಶ್ಚಿಕ ರಾಶಿ, ಚಂದ್ರ ಶುಕ್ರನ್ ಸಾರ ನಿಮಗೆ ಸ್ವಲ್ಪ ಬಾಧಕ ಅಧಿಪತಿ. ದಂಪತಿಗಳಲ್ಲಿ ಒಂದು ಅಸಮಾಧಾನ, ಸಣ್ಣ ಕಿರಿಕಿರಿ, ಈಗೋ ಕ್ಲಾಶ್ ಸ್ವಲ್ಪ ಆಗತಕ್ಕಂಥದ್ದು ಇರುತ್ತೆ. ನಾನ್ ದೊಡ್ಡದ, ನೀನ್ ದೊಡ್ಡದ, ನಾನ್ ದೊಡ್ಡದ, ನೀನ್ ದೊಡ್ಡದ. ಒಂದ್ ನೆನ್ಪಿಟ್ಕೊಳ್ಳಿ, ದಾಂಪತ್ಯ ಚೆನ್ನಾಗಿರ್ಬೇಕು ಅಂದ್ರೆ ಸೋಲ್ಬೇಕು. ಒಂದ್ ಸಣ್ಣ ಸೋಲು, ಆ ಈಗೋ ಕ್ಯಾರಿ ಮಾಡಬಾರ್ದು. ನನ್ನ ಪತ್ನಿ ತಾನೆ, ನಮ್ಮ ಯಜಮಾನ್ರ ತಾನೆ, ಇರ್ಲಿ ಬಿಡು ಅನ್ನತಕ್ಕಂಥದ್ದು. ದೇರ್ ಇಟ್ ವಿಲ್ ಗೈಡ್ಸ್ ಇಟ್. ಸೊ ವೃಶ್ಚಿಕ ರಾಶಿ ಇವತ್ತು ದಾಂಪತ್ಯದಲ್ಲಿ ಸ್ವಲ್ಪ ಸೋತು ನೋಡಿ ಎಲ್ಲಾ ಗೆಲುವನ್ನು ಪಡಿತೀರಿ. ಧನುಸು ರಾಶಿ, ನಿಮಗೂ ಶುಕ್ರನಿಗೂ ಆಗಿ ಬರೋದಿಲ್ಲ. ಸೊ 100% ಅಲ್ಲೆಲ್ಲೋ ಒಂದು ಸಣ್ಣ ಕಿಟಿಪಿಟಿ, ಒಡ ಹುಟ್ಟಿದವರ ಜೊತೆ, ಮನೆಯವರ ಜೊತೆ, ಸಂಗಾತಿ ಜೊತೆ, ಆತ್ಮೀಯರ ಜೊತೆ ಕೆಲವೊಂದು ವ್ಯವಸ್ಥೆಗಳು, ಹಣಕಾಸು ವ್ಯವಸ್ಥೆಗಳು, ವ್ಯವಹಾರಗಳು, ವ್ಯಾಪಾರಗಳು, ಎಲ್ಲೋ ಒಂಥರ ಚಿಕ್ಕುಗಳ ಒಂದು ಭಾವ, ಎಚ್ಚರಿಕೆ. ಲಕ್ಷ್ಮೀ ನಾರಸಿಂಹ ಪೂಜೆ, ದರ್ಶನ, ಒಂದು ಸ್ವಲ್ಪ ಒಂದು ನಿಮ್ ಶಕ್ತಿ, ಒಂದು 900 ಗ್ರಾಮ್ ತೊಗರಿಬೇಳೆ, ಒಂದು 900 ಗ್ರಾಮ್ ಬೆಲ್ಲ, ಇದನ್ನ ಕೊಟ್ಟು ಬನ್ನಿ, ಸಮಾಧಾನ. ಇನ್ನು ಮಕರ ರಾಶಿ, ಒಂದು ರೀತಿ ಪೂರ್ವ ಪುಣ್ಯ ಸ್ಥಾನಾಧಿಪತಿ ಪ್ರಭಾವದಲ್ಲಿ ಶುಕ್ರನ ಛಾಯೆಯಲ್ಲಿ ಮಕರ ರಾಶಿಗಿರೋದು ದೂರದ ಕೆಲಸ, ದೂರದ ವ್ಯವಹಾರ, ದೂರದ ವ್ಯಾಪಾರ, ದೂರದ ದುಡ್ಡು, ಇವುಗಳ ವಿಚಾರದಲ್ಲಿ ಒಂದು ಸಣ್ಣದಾಗಿ ಮಾಡ್ತಿದ್ರೆ ತುಂಬಾ ಅನುಕೂಲವನ್ನ ನೋಡ್ತಕ್ಕಂಥದ್ದಾಗುತ್ತೆ. ಸ್ತ್ರೀಯರಿಗೆ ಸಂಬಂಧಿತ ಬಟ್ಟೆ, ಟೈಲರಿಂಗು, ಡಿಸೈನಿಂಗು, ಕಸೂತಿ, ಮೇಕಪ್, ಬ್ಯೂಟಿ ಪಾರ್ಲರ್ ಅನುಕೂಲಕರ. ಇನ್ನು ಕುಂಭರಾಶಿ, ಚಂದ್ರ ಲಾಭದಲ್ಲಿದ್ದಾನೆ, ಪೂರ್ವಾಷಾಢ ನಕ್ಷತ್ರದಲ್ಲಿದ್ದಾನೆ, ಶುಕ್ರ ನಿಮ್ಮನೇಲೇ ಇದ್ದಾನೆ. ವೃತ್ತಿಪರವಾಗಿ ಯಾವುದೇ ಒಂದು ತೊಂದರೆ ಏನಿಲ್ಲ. ಕಾಲ್ ಸೆಂಟರ್, ಟೆಲಿಕಾಲಿಂಗ್, ಕಸ್ಟಮರ್ ಸರ್ವಿಸ್, ಸ್ತ್ರೀಯರಿಗೆ ಸಂಬಂಧಿತ ವೃತ್ತಿಗಳು, ಗಾರ್ಮೆಂಟ್ಸು, ವೈನು, ಲಿಕ್ಕರು, ಪಬ್ಬು, ಕ್ಲಬ್ಬು, ದೈವಿಕ, ವೈದಿಕ, ಪೂಜೆ, ಪುನಸ್ಕಾರ, ಹೋಮ, ಶುಕ್ರ ಜ್ಯೋತಿಷ್ಯಕಾರಕ ಅಂತ ಒಂದು ವೃತ್ತಿ ಉದ್ಯೋಗ ತುಂಬಾ ಅದ್ಭುತ. ಶುಕ್ರ ರಾಹು ಹೋಮ,
ಯಜ್ಞ ಯಾಗ ಇಂಥವುಗಳು ವೇದ ಪಾಠ ಶಾಲೆ ಕಲಿಸ್ಕೊಡ್ತಕ್ಕಂಥದ್ದು ಬ್ಯೂಟಿಫುಲ್. ಮೀನರಾಶಿ ಅಷ್ಟಮಾಧಿಪತಿಯಾಗಿರ್ತಕ್ಕಂಥ ಶುಕ್ರ 12ನೇ ಮನೆಯಲ್ಲಿದ್ದಾಗ 3ನೇ ಮನೆ 8ನೇ ಮನೆ 12ನೇ ಮನೆಯಲ್ಲಿರೋದ್ರಿಂದ ವಿಪರೀತ ರಾಜಯೋಗವಾಗಿರುತ್ತೆ. ಆಗದ ಕೆಲಸ ಕಾರ್ಯಗಳು ಕೂಡ ಕೈಗೂಡತಕ್ಕಂಥದ್ದಾಗುತ್ತೆ. ಹಾಗೆ ಕೆಲವೊಂದು ಎಡವಟ್ಟು ವ್ಯಕ್ತಿಗಳ ಪ್ರಭಾವಕ್ಕೂ ಸ್ವಭಾವಕ್ಕೂ ಇನ್ಫ್ಲುಯೆನ್ಸ್ ಆಗ್ಬಿಡ್ತೀರಿ. ಸ್ವಲ್ಪ ಜಾಗ್ರತೆ ಮೀನರಾಶಿ. ಅದು ಬಿಟ್ರೆ ತೊಂದರೆ ಏನಿಲ್ಲ. ಆರೋಗ್ಯ ಸ್ವಲ್ಪ ಶುಗರು BP ಸ್ವಲ್ಪ ಹೈ ರೈಸ್ ಆಗತಕ್ಕಂಥ ಚಾನ್ಸಸ್ ಇರುತ್ತೆ. ನಿಮ್ಮ ಆರೋಗ್ಯದ ಕಡೆ ಒಂದು ಸಣ್ಣ ಗಮನ ಇರಲಿ. ಊಟ ಬಟ್ಟೆ ವ್ಯವಸ್ಥೆ ಇವುಗಳಲ್ಲಿ ತುಂಬ ಅನುಕೂಲ ನೋಡತಕ್ಕಂಥ ದಿನ. ಎಲ್ಲರಿಗೂ ಒಳ್ಳೆಯದಾಗಲಿ. ಮಾತೃದೇವೋ ಭವ.